ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀ. ರುಚುಕ ಯೋಗದ ಬಗ್ಗೆ ನಿಮಗೆ ಹೇಳ್ತಾ ಇದ್ವು. ಪಂಚಮಹಾಪುರುಷ ಯೋಗಗಳು ರುಚಕ, ಭದ್ರ, ಹಂಸ, ಮಾಲವ್ಯ, ಶಶ ಎಂಬ ಪಂಚ ಮಹಾಪುರುಷ ಯೋಗಗಳು 5 ತಾರಾಗ್ರಹಗಳಿಂದ ಬರ್ತವೆ. ಅವು ಅಲ್ವಾ? ಕುಜ, ಬುಧ, ಗುರು, ಶುಕ್ರ, ಶನಿ 5 ತಾರಾಗ್ರಹಗಳಿಂದ ಬರುವಂಥ 5 ಮಹಾಪುರುಷ ಯೋಗಗಳು. ಆ ಯೋಗಗಳು ಪೂರ್ಣ ಫಲ ಕೊಟ್ಟಾಗ ಅವನು ಮಹಾಪುರುಷನೇ ಆಗ್ತಾನೆ. ಮಹಾಪುರುಷ ಅಂದ್ರೆ ಸ್ತ್ರೀಯರಿಗಿಲ್ಲ ಅಂತ ಅನ್ಕೋಬೇಡಿ. ಸ್ತ್ರೀಯರು ಪುರುಷರೇ, ಪುರುಷರು ಪುರುಷರೇ. ಜೀವ ತಗೊಂಡಾಗ ಪುರುಷನೇ ಅದು. ಪುರುಷೇತೆ ಇತಿ ಪುರುಷ. ಪುರ, ಇದು ಶರೀರವನ್ನು ಪುರ ಅಂತ ಕರೀತಾರೆ. ಈ ಶರೀರದಲ್ಲಿ ನೆಲೆಸಿದಾನೆ ಆತ್ಮ ಅನ್ನೋ ಕಾರಣಕ್ಕೆ ಆತ್ಮವೇ ಪುರುಷ. ಹಾಗಾಗಿ ಎಲ್ರಿಗೂ ಅನ್ವಯ ಆಗುವಂಥದ್ದು. ಆ ಮಹತ್ವ ಅದನ್ನು ಹೇಳ್ತದೆ ಈ ಯೋಗ ಅಂತ. ದೊಡ್ಡತನ ಅದನ್ನು ಹೇಳ್ತದೆ ಅಂತ. ಪೂರ್ಣ ಬರದೇ ಇದ್ರೆ ಯೋಗ ಎಷ್ಟರ ಮಟ್ಟಿಗೆ ಬಂದಿದೆಯೋ ಅಷ್ಟರ ಮಟ್ಟಿಗೆ ದೊಡ್ಡತನ ಕೊಟ್ಟೆ ಕೊಡ್ತದೆ ಅದು. ಇಷ್ಟನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಈ 5 ಗ್ರಹಗಳು ಅವು ಕೇಂದ್ರಕ್ಕೆ ಬರಬೇಕು, ಬಲಶಾಲಿಗಳಾಗಿರ್ಬೇಕು, ಅಷ್ಟೇ ನಿಯಮ. 5ರಲ್ಲಿ ಯಾವುದಾದ್ರೂ ಒಂದು ಗ್ರಹ ಕೇಂದ್ರಕ್ಕೆ ಬರಬೇಕು ಮತ್ತು ಬಲಿಷ್ಠವಾಗಿರಬೇಕು. ನಿಮ್ಗೆ ಹಿಂದೆ ಹೇಳಿದ್ವು, ಬಲ ಹೆಚ್ಚಾದಂತೆ ಫಲ ಹೆಚ್ಚು. ಬಲಕ್ಕೂ ಫಲಕ್ಕೂ ಸಂಬಂಧ ಅಂತ. ಬಲ ಹೆಚ್ಚಾದಂತೆ ಒಳ್ಳೆಯ ಫಲ ಹೆಚ್ಚು, ಬಲ ಕ್ಷೀಣವಾದಂತೆ ದುಷ್ಫಲ ಹೆಚ್ಚು. ಒಬ್ಬ ಮನುಷ್ಯ ಕೆಟ್ಟವನಾಗ್ತಾನೆ ಯಾವಾಗ ಅಂದರೆ ಅವನು ಒಳಗಿಂದ ದುರ್ಬಲನಾದಾಗ ಕೆಟ್ಟವನಾಗ್ತಾನೆ. ಒಳಗಿಂದ ಬಲಪೂರ್ಣನಾದಂತೆ ಆತ್ಮಬಲ ಹೆಚ್ಚದಂತೆ ಒಳ್ಳೆಯವನಾಗ್ತಾ ಹೋಗ್ತಾನೆ. ರಾವಣ ಮಹಾಬಲಿಷ್ಠ ಹೋದು, ಆದರೆ ಅದು ಒಳಗಿನಿಂದ ದೌರ್ಬಲ್ಯ ಇತ್ತಲ್ಲ, ಹಾಗಾಗಿ ಕೆಟ್ಟವನಾದ. ಕಾಮವೋ, ಕ್ರೋಧವೋ, ಮದವೋ, ಮತ್ಸರವೋ ಅದು ಹೆಚ್ಚಿದಾಗ ಅವನು ಕೆಟ್ಟವನಾಗ್ತಾನೆ ಅಂತ. ಹಾಗೆ ಈ ಗ್ರಹಗಳು ಕೂಡ ಅವು ಬಲಪೂರ್ಣವಾದಾಗ ಒಳ್ಳೆ ಫಲಗಳನ್ನು ಕೊಡ್ತವೆ, ಬಲ ಕ್ಷಯಿಸಿದಾಗ ದುಷ್ಫಲಗಳನ್ನು ಕೊಡ್ತವೆ. ಹಾಗಾಗಿ ಬಲಶಾಲಿಗಳಾಗಬೇಕು ಈ ಗ್ರಹಗಳು. ಕೇಂದ್ರಕ್ಕೆ ಬರಬೇಕು. ಯಾಕೆಂದರೆ ಬಲಶಾಲಿ ಹೋದು ನಮ್ಮ ಅನುಭವಕ್ಕೆ ಬರಬೇಕಲ್ಲ, ಅದೆಲ್ಲ ನಮ್ಗೆ ಒಳ್ಳೇದು ಮಾಡಬೇಕಲ್ಲ. ಅಂದರೆ ನಮ್ಮ ಕೇಂದ್ರಕ್ಕೆ, ನಮ್ಮ ಲಗ್ನದ ಕೇಂದ್ರಕ್ಕೆ ಅವುಗಳು ಬರಬೇಕು. ಗುರುವಿನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಕಿಂಕುರುವಂತಿ ಗ್ರಹ ಸರ್ವೇ ಲಗ್ನ ಕೇಂದ್ರೇ ಬೃಹಸ್ಪತವು ಅಂತ. ಕೇಂದ್ರಕ್ಕೆ ಗುರು ಒಬ್ಬ ಬಂದರೆ ಬೇರೆ ಯಾವ ಗ್ರಹ ಏನು ಮಾಡೋಕ್ಕೆ ಸಾಧ್ಯ? ಅದೇನು ಗುರು ಬಲಿಷ್ಠನಾಗಬೇಕು ಅಂತಲೂ ಇಲ್ಲ, ಕೇಂದ್ರಕ್ಕೆ ಬಂದರೆ ಸಾಕು. ಗುರುವೇ. ಕಿಂ ಕುರುವಂತಿ ಗ್ರಹ ಸರ್ವೇ ಲಗ್ನ ಕೇಂದ್ರೇ ಬೃಹಸ್ಪತವು ಎನ್ನುವ ಒಂದು ಮಾತಿದೆ ಅಂತ. ಕೇಂದ್ರಕ್ಕೊಂದು ಮಹತ್ವ ಇದೆ ಅನ್ನೋ ಕಾರಣಕ್ಕೆ ಇದನ್ನು ಹೇಳಿದ್ವು. ಈಗ ಸುಮ್ಮನೆ ಈ ಹಿಂದೆ ಪಾಠಗಳು ಸಿಗದಿರೋ ವಿದ್ಯಾರ್ಥಿಗಳ ಸಲುವಾಗಿ ಒಂಚೂರು ಚಿಕ್ಕ 2-3 ನಕ್ಷೆಗಳನ್ನು ತೋರಿಸ್ತೇವೆ. ರಾಶಿಗಳ ಮತ್ತು ಸ್ವಕ್ಷೇತ್ರ ಉಚ್ಚ ಕ್ಷೇತ್ರದ ಪರಿಚಯ ಆಗುವಂತೆ ಇರುವಂಥದ್ದು. ಹಿಂದಿನ ಪಾಠಗಳಿಗೆ ಬರಲಿಕ್ಕಾಗದೇ ಇರೋ ಮಕ್ಕಳು ಎಲ್ಲರೂ ನೋಡಿ, ಎಲ್ಲರೂ ಗಮನಿಸಿ. ಇನ್ನೊಂದು ಸಾರಿ ನೋಡಿದಷ್ಟಕ್ಕೆ ಒಳ್ಳೆಯದೇ. ಯಾವಾಗಲೂ ಒಂದು ಮಾತಿದೆ, ಪರಂಪರಾ ಗುರುಕುಲದ ಮಕ್ಕಳಿಗೆ, ಶಿವಗುರುಕುಲದ ಮಕ್ಕಳಿಗೆ ಹೇಳ್ತಾ ಇರೋಂಥದ್ದು ಇದು. ದ್ವಿರ್ಬದ್ಧಂ ಸುಬದ್ಧಂ ಭವತಿ. ಕೇಳಿದ್ದೀರಾ ಈ ಮಾತನ್ನ? ದ್ವಿರ್ಬದ್ಧಂ ಸುಬದ್ಧಂ ಭವತಿ. ಹಾಗಾದ್ರೇನು? 2 ಸಾರಿ ಗಂಟೆ ಹಾಕಿದರೆ ಆ ಗಂಟು ಪಕ್ಕ ಅಂತ. ಈಗ ಒಂದೇ ಸಾರಿ ಗಂಟೆ ಹಾಕಿದ್ರೆ ಬಿಚ್ಚೋಗುತ್ತೆ, ಅದು ಸೆಟ್ಲಾಗತ್ತೆ. 2ನೇ ಸಾರಿ ಗಂಟೆ ಹಾಕಿಬಿಟ್ರೆ ಅದು ಪಕ್ಕ ಅದು ಅಂತ. ಹಾಗಾಗಿ ದ್ವಿರ್ಬದ್ಧಂ ಬರ್ಕೊಳ್ಳಿ. ಜೀವನ ಇಡೀ ಬೇಕಾಗುವಂಥದ್ದು, ಎಲ್ಲದಕ್ಕೂ ಬೇಕಾಗುವಂಥದ್ದು. ದ್ವಿರ್ಬದ್ಧಂ
ಸುಬದ್ಧಂ ಭವತಿ. ಹಾಗಾಗಿ ನೀವು ಇನ್ನೊಂದು ಸಾರಿ ಕೇಳಿದ್ರೆ ಮತ್ತೊಂದು ಸಾರಿ ಕೇಳಿದರೆ ಅದರಲ್ಲಿ ಕೆಡುಕೇನೂ ಇಲ್ಲ, ಲಾಭವೇ ಇರುವಂಥದ್ದು ಅಂತ, ದೃಢ ಆಗ್ತಾ ಹೋಗುತ್ತೆ ನಮಗದಂತ. ನೋಡಿ, ರಾಶಿಗಳ ಪರಿಚಯ ಇದು ಅಂತ. ತುಂಬ ಸುಲಭ ಇದೆ ಅಂತ. ನಿಮಗೆ ಮೇಷ ಒಂದು ಗೊತ್ತಾದರೆ 12 ರಾಶಿಗಳ ಹೆಸರು ಗೊತ್ತಿದ್ರೆ ಸಾಲಾಗಿ ಅದನ್ನ ಎಣಿಸ್ತಾ ಹೋಗ್ಬಿಟ್ರಾಯ್ತು ಅಂತ. ಮೇಷ, ವೃಷಭ, ಮಿಥುನ, ಕರ್ಕ ಅಂತ ಇದನ್ನ ಇಟ್ಕೊಳ್ಳಿ. ಆಗ ನಿಮಗೆ ಕರ್ಕ ಅಂದರೆ, ಸಿಂಹ ಅಂದರೆ ಎಲ್ಲಪ್ಪ ಅಂತ ಆ ಚಿಂತೆ ಉಳಿಯೋದಿಲ್ಲ, ಚೆನ್ನಾಗಿ ಗೊತ್ತಾಗತ್ತೆ ನಿಮಗೆ. ನಿಮಗೊಂದು ಹೆಚ್ಚಿನ ವಿಷಯ ಕೊಡೋದಾದರೆ, ಯಾರಿಗೆ ಪರಂಪರಾ ಮತ್ತು ಶಿವಗುರುಕುಲದ ಮಕ್ಕಳಿಗೆ ಈ ಮೂಲೆ ರಾಶಿಗಳಿದೆಯಲ್ಲ, ಅದನ್ನು ಕೋಣ ರಾಶಿಗಳು ಅಂತ ಕರೀತಾರೆ. ಮೂಲೆ ರಾಶಿಗಳು ಯಾವುದೆಲ್ಲ? ಕೋಣ ರಾಶಿಗಳು ಅಂತ ಹೆಸರು ಇದಕ್ಕೆ. ಕೋಣ ಅಂದರೆ ಮೂಲೆ ಅಂತ, ತ್ರಿಕೋಣ ಅಂತ ಹೇಳೋದಲ್ವಾ, ಮೂಲೆ ಅದು ಅಂತ. ಅದಕ್ಕೆಲ್ಲ ಬೇರೆ ಬೇರೆ ಫಲಗಳಿವೆ. ಒಂದು ಗ್ರಹ ಕೋಣ ರಾಶಿಯಲ್ಲಿ ಬಂದರೆ ಅದನ್ನು ಎರಡಾಗಿ ಎಣಿಸ್ಬೇಕು ಅಂತಿದೆ. ದ್ವೌದ್ಭವ ಕೋಣಗತ ದ್ವಿಮೂರ್ತಯ ಅಂತ. ಈಗ ಒಂದು ಯಾವುದೋ ಒಂದು ಎರಡ ಒಂದೊಂದು ಗೊತ್ತಾಗಬೇಕು ನಿಮಗೆ. ಕೋಣ ರಾಶಿಯಲ್ಲಿದ್ದರೆ ಅದು ಎರಡು ಅಂತ ಹೇಳ್ಬೇಕು ಅದಕ್ಕೆ ಅಂತ. 2 ಮಕ್ಕಳು, 2 ವಾಹನ, ಹೀಗೇನೋ ಬರುತ್ತಲ್ಲ ಒಂದು ಎರಡು ಅನ್ನೋ ವಿಷಯ, ಈ ಕೋಣ ರಾಶಿಯಿಂದ ಬರುತ್ತೆ ಅದು ಅಂತ. ದ್ವೌದ್ಭವ ಕೋಣಗತ ದ್ವಿಮೂರ್ತಯ ಅಂತ. ಕೋಣ ರಾಶಿಗೆ ಬಂದಾಗ 2 ಅಂತ ಎಣಿಸಿ ಅದನ್ನು ಅಂತ. ಹಾಗಾಗಿ ಅದಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಹೇಳಿದ್ರು. ಈಗ ಒಂದೊಂದಕ್ಕೂ ಬೇರೆ ಬೇರೆ ತರಹ ಇದೆ ನೋಡಿ. ಇದು ಕೇಂದ್ರ ಅಂದರೆ ಹೇಗೆ ಬರುತ್ತೆ ಅದನ್ನು ಸುಮ್ಮನೆ ತೋರಿಸ್ತೀರಿ ನಿಮಗೆ ಇಲ್ಲಿಂದ. ಕೇಂದ್ರ ಅಂದರೆ ಚೌಕ. ಯಾವಾಗಲೂ ಚತುಷ್ಟಯ ಅನ್ನೋ ಶಬ್ದ ಕೇಳಿದಿರಲ್ಲ ನಿನ್ನೆ ಮೊನ್ನೆ ಪಾಠದಲ್ಲಿ. ಕೇಂದ್ರ ಅಂದರೆ ಚೌಕ. ಅದು ಉದಾಹರಣೆಗೆ ಮೀನರಾಶಿ ಅಂತ ತಗೊಳ್ಳಿ. ಮೀನ ಅಲ್ವಾ ಇದು? ಕೇಂದ್ರ ಯಾವುದು ಅಂದರೆ ಇಲ್ಲಿಂದ ಇದು ಕೇಂದ್ರ, ಇದು ಕೇಂದ್ರ, ಇದು ಕೇಂದ್ರ, ಇದಕ್ಕೆ ಕೇಂದ್ರವೇ ಆಯ್ತು. ಚೌಕ ಅಲ್ವಾ ಇದು? ಕೇಂದ್ರ ಅಂದ್ರೆ ಇಷ್ಟೇ ಅಂತ. ಹೀಗೆ 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 ನೀವು ಗೆರೆ ಹಿಡಿದ್ರೆ ಚೌಕ ಆಗುತ್ತಲ್ವ ಅದು. ಈಗ ಮೇಷಕ್ಕೆ ಹೇಗಪ್ಪ ಅಂತ ನೀವು ಪ್ರಶ್ನೆ ಬರ್ಬೋದು ನಿಮಗೆ. ಮೀನಕ್ಕೆ ಸರಿ ಆಯಿತು, ಮೂಲ ರಾಶಿ ಸರಿ ಆಯಿತು. ಇಲ್ಲಿಂದ ಕೇಂದ್ರ ಯಾವುದು ಅಂದರೆ ಒಂಚೂರು ಮುಂದೆ ಹೋಗುತ್ತೆ ಅಷ್ಟೇ. ಈಗ ಬಂತು, ಈಗ ಬಂತು, ಈಗ ಬಂತು, ಈಗ ಬಂತು, ಚೌಕ ಆಯಿತು ಅಂತ. ಇದು ಅಷ್ಟೇ. ವೃಷಭ ಇಲ್ಲಿಂದ ಕೇಂದ್ರಗಳು ಇವು ಅಂತ. ಕರ್ಕಾಟಕ ಅಳತೆ ಸಮಾನವಾಗಿರುತ್ತೆ ಅಂತ, ಸರಿ 4 ಅಂತ ಈಗ ಬರುತ್ತೆ ನೋಡಿ ಇದು ಅಂತ. ತ್ರಿಕೋಣ ಅಂದರೆ ತ್ರಿಕೋಣ ಥರನೇ ಬರುತ್ತೆ ಅದು. ಈಗ ಮೀನ ರಾಶಿ ಅಂತ ಅನ್ಕೊಳ್ಳಿ. ಮೀನದಿಂದ ತ್ರಿಕೋಣ ಅಂದರೆ ಒಂದು ಇಲ್ಲಿಗೆ ಬರುತ್ತೆ ಅದು, ಇಲ್ಲಿಂದ ಹೀಗೆ ಬಂತು, ಇನ್ನೊಂದು ಇಲ್ಲಿಂದ ಹೀಗೆ ಬಂತು, ಆಗ ಹೀಗೆ 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 ಅಂತ ತ್ರಿಕೋಣ ಇದು ಅಂತ. ಮೀನದಿಂದ ಕರ್ಕಾಟಕ 5ನೇ ರಾಶಿ, ಮೀನದಿಂದ ವೃಶ್ಚಿಕ 9ನೇ ರಾಶಿ. ಹಾಗಾಗಿ ಹೀಗೆ 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 ಬರುತ್ತೆ ಇದು ಅಂತ. ಅದೇ ತ್ರಿಕೋಣ ಅಂತ ಕರೆಯೋದು ಅಂತ. ತ್ರಿಕೋಣ ಅಂತ ಯಾಕೆ ಕರಿಬೇಕು ಅಂದರೆ ಗೆರೆ ಹಿಡಿದು ತ್ರಿಕೋಣ ಬರುತ್ತೆ ಅದರಲ್ಲಿ ಅಂತ. ಕರ್ಕಾಟಕ ಅಂತ ಅನ್ಕೊಳ್ಳಿ ನೀವು, ಕರ್ಕಾಟಕ ಬಂತೀವಿ. ಮೇಷ ಅಂತ ಅನ್ಕೊಳ್ಳಿ. ಮೇಷದಿಂದ ಸಿಂಹ ಅಲ್ವಾ, ಧನು, ಮೇಷ ಅಂತ ತ್ರಿಕೋಣ ಇದು ಅಂತ. ಅರ್ಥ ಆಗತ್ತಾ? ಈಗ ಮಕರ ಇದೆ, ಮಕರದಿಂದ ವೃಷಭ 5ನೇ ರಾಶಿ, ಮಕರದಿಂದ ವೃಷಭ, ಕನ್ಯಾ, ಹೀಗೆ ಅಂತ, ಈ ಥರ ಅಂತ ತ್ರಿಕೋಣ ಅದು ಅಂತ. ಹಾಗಾಗಿ ಕೇಂದ್ರ ತ್ರಿಕೋಣ ಅಂತ ಇದೆರಡು ನಿಮ್ಮ ಮನಸ್ಸಲ್ಲಿ ಇರಬೇಕು ಅಂತ. ಈಗ ಹಿಂದೆ ನಾವು
ಸರಸ್ವತಿ ಯೋಗ ಹೇಳಬೇಕಾದ್ರೆ ನಿಮ್ಗೇನು ಹೇಳಿದ್ವು? ಗುರು ಬುಧ ಶುಕ್ರರು ಕೇಂದ್ರ ಅಥವಾ ತ್ರಿಕೋಣದಲ್ಲಿ ಬರಬೇಕು ಅಂತ. ಅದರಲ್ಲಿ ಗುರುವಿಗೆ ಬಲ ಇರಬೇಕು ಅಂತ, ಅಥವಾ ದ್ವಿತೀಯಾಧಿಪತಿಗೆ ಬಲ ಇರಬೇಕು ಅಂತ ಹೇಳಿದ್ವಲ್ವಾ? ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ರಾಶಿ ಪರಿಚಯ. ಒಂದು ಸುಕ್ಷೇತ್ರ. ಇದು ಅವರವರ ಮನೆಗಳು ಯಾವುದೆಲ್ಲ ಅಂತ ಈ ಕೋಷ್ಟಕ ಇಟ್ಕೊಳ್ಳಿ ಮಕ್ಕಳೇ. ಮೊದಲು ಪಾಠಕ್ಕೆ ಬರದೇ ಇದ್ದವರು ಅವರವ್ರ ಮನೆಗಳು ಯಾವುದೆಲ್ಲ ಅಂತ. ಈಗ ನಿಮಗೆ ಇದರಲ್ಲಿ ಬೇಕಾಗತ್ತೆ, ಅದರಲ್ಲಿ ವೃಚಕ ಯೋಗ, ಭದ್ರಯೋಗ ಇದರಲ್ಲಿ ಹೇಳ್ಬೇಕಾದ್ರೆ ಬೇಕಾಗತ್ತೆ ಅಂತ. ಅವ್ರವ್ರ ಮನೇಲಿ ಇರಬೇಕು ಆ ಗ್ರಹಗಳು ಅಂತ. ತಾರಾಗ್ರಹಗಳು ತಮ್ಮ ಮನೇಲಿದ್ದರೆ, ತಮ್ಮ ಉಚ್ಚ ಕ್ಷೇತ್ರದಲ್ಲಿದ್ದರೆ ಕೇಂದ್ರಕ್ಕೆ ಬಂದ್ರಿ ಅಂತ. ಹಾಗಾಗಿ ಮನೆ ಯಾವುದನ್ನು ಗೊತ್ತಾಗಬೇಕಲ್ಲ. ಇದು ಅದಕ್ಕಿರ್ತಕ್ಕಂಥ ಕುಂಡ್ಲಿ. ಇದರಲ್ಲಿ ತುಂಬ ಸುಲಭ ಇದೆ, ಆದರೆ ಕುಂಡ್ಲಿಗಿಂತಲೂ ಸ್ವಲ್ಪ ಸುಲಭ ಇದೆ. ಹೇಗೆಂದರೆ, ಈಗ ಗುರುವಿನ ಮನೆ ಯಾವುದು, ಅದು ಹೇಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ಇದು ಗುರುವಿನ ಮನೆ. ರಾಶಿ ಒಟ್ಟು ಕುಂಡ್ಲಿಲಿ ಇದು ಗುರುವಿನ ಮನೆ. ಇದು ಕುಜನ ಮನೆ. ಇದು ಶುಕ್ರನ ಮನೆ. ಇದು ಬುಧನ ಮನೆ. ಈ ನಮ್ಮ ಪಾಠದ ವಿಡಿಯೋ ನೋಡಿದ್ರೆ ಪರವಾಗಿಲ್ಲ, ಇಲ್ಲವರೆ ಇದು ಬುಧನ ಮನೆ, ಇದು ಕುಜನ ಮನೆ ಅಂತ ಬರೀ ಧ್ವನಿ ಮಾತ್ರ ಕೇಳಿದ್ರೆ ಒಗಟೆ ಆಗುತ್ತೆ. ಅದು ಇದನ್ನು ಸರಿ ನೀವು ಬೆರಳಿಟ್ಬಿಟ್ರೆ ಹೀಗೆ ಅಂತ ಬೆರಳಿಡ್ತಾ ಹೋದರೆ ಎರಡೆರಡು ಮನೆಗಳು ಆಯಾ ಗ್ರಹಗಳಿದ್ದು ಅಂತ. ತಾರಾಗ್ರಹಗಳಿಗೆ ಎರಡೆರಡು ಮನೆಗಳಿರುತ್ತೆ ಯಾವಾಗಲೂ. ಈ ಮಂಡಲಾಕಾರದ ಗ್ರಹಗಳಿಗೆ ಸೂರ್ಯಮಂಡಲ, ಚಂದ್ರಮಂಡಲ ಒಂದೊಂದೇ ಮನೆ. ಓಕೆ. ತಾರಾಗ್ರಹಗಳಿಗೆ ಎರಡೆರಡು ಮನೆ. ರಾಹುಕೇತು ಮನೆ ಇಲ್ಲ. ಅದು ಗುರು, ಕುಜ, ಶುಕ್ರ, ಬುಧ. ಇನ್ನು ಅಲ್ಲೇ ರವಿಚಂದ್ರ ಇಲ್ಲಿ ಬರುತ್ತೆ ಒಂದೊಂದು ಮನೆಗಳು. ಇದೆರಡು ಶನಿ ಮನೆ. ಅಲ್ಲಿ ಪೂರ್ತಿ ಬಂತು. ಉಚ್ಚ ಕ್ಷೇತ್ರಗಳು ತೋರಿಸು. ಈಗ ಮೇಷ ಅಲ್ವಾ ಇದು? ಇಲ್ಲಿ ಸೂರ್ಯ ಉಚ್ಚ ಆಗ್ತಾನೆ ಅಂತ. ಉಚ್ಚ ಆಗ್ತಾನೆ ಅಂದ್ರೆ ಏನು ಅಂದ್ರೆ ತುಂಬ ಜಾಸ್ತಿ ಬಲ ಬರುತ್ತೆ ಸೂರ್ಯನಿಗಲ್ಲಿ. ಆ ರಾಶಿಗೆ ಬಂದಾಗ ಸೂರ್ಯನಿಗೆ ಅತ್ಯಧಿಕ ಬಲ ಬರುತ್ತೆ ಅಂತ. ಅಲ್ಲಿಂದ 7ನೇ ರಾಶಿಗೆ ಬಂದಾಗ ತುಂಬ ದುರ್ಬಲ ಆಗ್ತಾನೆ ಅವನು. ನೀಚ ಅಂತ ಕರೀತಾರೆ. ಉಚ್ಚ, ನೀಚ. ಉಚ್ಚ ಅಂದ್ರೆ ಎತ್ತರ, ಉತ್ತ ಅನ್ನೋದು ಎತ್ತರನ ಹೇಳುತ್ತೆ, ನೀಚ ಅಂದ್ರೆ ತಗ್ಗನ್ನು ಹೇಳುತ್ತೆ. ಅಷ್ಟು ಏರ್ತಾನ ಅವನು ಅಂತ, ಬಲ ಏರು ಬರುತ್ತೆ ಅವನಿಗೆ ಅಂತ ಅಲ್ಲಿ ಬಂದಾಗ ಅಂತ. ಇಳಿದು ಹೋಗುತ್ತಾ ಬಲ ಅಂತ ಅನ್ಬೇಕಾದ್ರೆ ನೀಚ ಅಂತ ಕರೆಯುವಂಥದ್ದು. ಹಾಗಾಗಿ ಮೇಷದಲ್ಲಿ ರವಿ ಉಚ್ಚ ಆದರೆ ಇಲ್ಲಿಂದ 7ನೇ ಮನೆ 1, 2, 3, 4, 5, 6, 7 ಇಲ್ಲಿ ನೀಚ ಆಗ್ತಾನೆ ರವಿ. ಸಮಸಪ್ತಮ ಅಂತ ಹೇಳ್ತಾರೆ ಅದನ್ನ. ಇಲ್ಲಿಂದ 7ನೇ ಮನೆ ಯಾವಾಗಲೂ ಆಪೋಸಿಟ್ ಸೈಡಿಗೆ ಬರುತ್ತೆ ಅದು ಅಂತ. ಸಮಸಪ್ತಮ ಅಂದ್ರೆ ಇನ್ನು ಸರಿ ವಿರುದ್ಧ ದಿಕ್ಕಲ್ಲಿ ಬರುತ್ತೆ ಅದು ಅಂತ. ಮೇಷ 1, ಮೇಷದಲ್ಲಿ ರವಿ ಉಚ್ಚ, ವೃಷಭದಲ್ಲಿ ಚಂದ್ರ ಉಚ್ಚ, ಇಲ್ಲಿ ನೀಚ. ವೃಶ್ಚಿಕ ಇಲ್ಲಿ ನೀಚ. ಮಿಥುನ ಯಾರಿಗೂ ಉಚ್ಚ ನೀಚ ಅಲ್ಲ. ಕರ್ಕದಲ್ಲಿ ಗುರು ಉಚ್ಚ ಆಗ್ತಾನೆ, ಇಲ್ಲಿ ನೀಚ ಆಗ್ತಾನೆ ಗುರು. ಮಕರಕ್ಕೆ ಬಂದಾಗ ಗುರು ನೀಚ ಆಗ್ತಾನೆ. ಸಿಂಹ ಅಲ್ಲಿ ಉಚ್ಚ ನೀಚ ಭಾವ ಇಲ್ಲ. ಈ ಕನ್ಯಾದಲ್ಲಿ ಬುಧ ಉಚ್ಚ ಆಗ್ತಾನೆ. ತನ್ನದೇ ಮನೇಲಿ ಉಚ್ಚಾಗೋ ಗ್ರಹ ಅಂದರೆ ಬುಧ ಮಾತ್ರ. ಬೇರೆ ಯಾವ ಗ್ರಹಗಳು ತಮ್ಮ ಮನೇಲಿ ಉಚ್ಚ ಆಗೋದಿಲ್ಲ ಬೇರೆ ಕಡೆಗೆ. ಸೂರ್ಯನ ಮನೆ ಯಾವುದು? ಸಿಂಹ. ಉಚ್ಚಾಗೋ ಮನೆ ಬೇರೆ ಇದೆ, ಉಚ್ಚ ಕ್ಷೇತ್ರ ಬೇರೆ ಇದೆ. ಚಂದ್ರನ ಮನೆ ಕರ್ಕ, ಉಚ್ಚ ಕ್ಷೇತ್ರ ಬೇರೆ ಇದೆ ಅವನದ್ದು. ಶುಕ್ರನ ಮನೆ ವೃಷಭ ತುಲ, ಉಚ್ಚ ಕ್ಷೇತ್ರ ಬೇರೆ ಇದೆ ಅವನಿಗೆ. ಹಾಗೆ ಅಂತ. ಆದರೆ ಬುಧನೊಬ್ಬನಿಗೆ ಮಾತ್ರ ಅವನದೇ ಮನೆ ಉಚ್ಚ ಕ್ಷೇತ್ರ ಅಂತ. ಕನ್ಯಾ, ತುಲಾದಲ್ಲಿ ಶನಿ ಉಚ್ಚ, ಬುಧ ಕನ್ಯಾದಲ್ಲಿ ಉಚ್ಚ ಆಗ್ತಾನೆ, ಇಲ್ಲಿ ನೀಚ ಆಗ್ತಾನೆ 7ನೇ ಮನೆಯಲ್ಲಿ. ಶನಿ ತುಲಾದಲ್ಲಿ ಉಚ್ಚ ಆಗ್ತಾನೆ. ತಂದೆ ಮಗ ಅವರು ಪರಸ್ಪರ ಎಷ್ಟು ವಿರುದ್ಧ ಅಂದರೆ
ತಂದೆ ಎಲ್ಲಿ ಉಚ್ಚ ಆಗ್ತಾನೋ ಮಗ ಅಲ್ಲಿ ನೀಚ ಆಗ್ತಾನೆ, ಮಗ ಎಲ್ಲಿ ಉಚ್ಚ ಆಗ್ತಾನೋ ತಂದೆ ಅಲ್ಲಿ ನೀಚ ಆಗ್ತಾನೆ. ಹಾಗೆ ಪರಸ್ಪರ ವೈರಿಗಳು. ಸೂರ್ಯ ಈ ಕಾರಣಕ್ಕೆ ಅಂತಲ್ಲ, ಅವರು ವೈರಿಗಳು. ಶನಿ ರವಿ ಶನಿಗಳು ಪರಸ್ಪರ ವೈರಿಗಳು. ಇಲ್ಲೂ ಬಂದಿದೆ ವೈರಾಜು ಅಂತ. ಅವನು ರವಿ ಹೀಗಂದ್ರೆ ಶನಿ ಹೀಗಂತಾನೆ ಅದನ್ನೇ ಅಂತ. ಶನಿ ಹೀಗಂದ್ರೆ ರವಿ ಅದನ್ನು ಹೀಗಂತಾನೆ ಅಂತ. ಆ ಥರ ಇರುತ್ತೆ ಅದು ಅಂತ. ಪರಸ್ಪರ ವಿರುದ್ಧ ಆಗ್ತಾರೆ ಅವರಿಬ್ಬರು ಕೂಡ ಅಂತ. ವೃಶ್ಚಿಕದಲ್ಲಿ ಯಾರಿಗೂ ಉಚ್ಚ ನೀಚ ಭಾವ ಇಲ್ಲ, ಧನುವಿನಲ್ಲಿ ಯಾರಿಗೂ ಉಚ್ಚ ನೀಚ ಭಾವ ಇಲ್ಲ, ಮಕರದಲ್ಲಿ ಕುಜ ಉಚ್ಚ, 7ನೇ ಮನೆ ಕರ್ಕದಲ್ಲಿ ನೀಚ ಆಗ್ತಾ, ಕುಂಭದಲ್ಲಿ ಯಾರಿಗೂ ಉಚ್ಚ ನೀಚ ಭಾವ ಇಲ್ಲ, ಮೀನದಲ್ಲಿ ಶುಕ್ರ ಉಚ್ಚ ಆಗ್ತಾನೆ. ಶ್ಲೋಕ ಕಲ್ತ್ರ ಬರುತ್ತಾ ಶ್ಲೋಕ ಇದು? ಇನ್ನೊಂದು ಶ್ಲೋಕ ಕಲ್ತ್ರ? ಸ್ವಚ್ಛ ಸ್ವಕ್ಷೇತ್ರಗತೈ ಕೇಂದ್ರಸ್ಥೈ ಕುಜ ಬುಧ ಈಢ್ಯ ಸಿತಮಂದೈ ರುಚಕೋ ಭದ್ರೋ ಹಂಸೋ ಮಾಲವ್ಯ ಶಶ ಇತಿ ಕ್ರಮಾದ್ಯೋಗ. ಇದನ್ನು ಕಲೀರಿ, ಯಾಕೆಂದರೆ ಆ ಶಬ್ದ ಹೇಗೆ ಬೇಕು ಹಾಗೆ ಇದೆ ಇಲ್ಲಿ ಅಂತ. ಯೋಗದ ಹೆಸರುಗಳು ಶಶಕ ಇಲ್ಲ, ಶಶ ಅಂತಲೇ ಇದೆ. ಭದ್ರವನ್ನು ಭದ್ರಕ ಅಂತ ಅನ್ಬೋದು, ಅದು ಭದ್ರ ಅಂತಲೇ ಪ್ರಸಿದ್ಧಿ ಅದು. ಆ ಕಾರಣಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಅದು ತುಂಬ ಸುಲಭನೂ ಇದೆ ಶ್ಲೋಕನೂ ಕೂಡ. ಸ್ವೋಚ್ಚ ಸ್ವಕ್ಷೇತ್ರಗತೈ, ಸ್ವೋಚ್ಚಗತೈ ಉಚ್ಚ ಕ್ಷೇತ್ರದಲ್ಲಿರಬೇಕು ಈ ಗ್ರಹಗಳು. ಸ್ವಕ್ಷೇತ್ರಗತೈ ತಮ್ಮ ಮರಳರು ಇರಬೇಕು. ಕೇಂದ್ರಸ್ಥೈ ಕೇಂದ್ರಕ್ಕೆ ಬರಬೇಕು. ಕುಜ ಬುಧ ಈಢ್ಯ ಗುರು ಅಂತ. ಸಿತ, ಸಿತ ಅಂದ್ರೆ ಏನು? ಸಕ್ಕರೆಗೂ ಸಿತ ಅಂತ ಕರೀತಾರೆ. ಸಕ್ಕರೆಯನ್ನ ಸಿತ ಅಂತ ಕರೆಯೋದುಂಟು ಅಂತ. ಬಿಳಿ ಬಿಳಿ ಇರುತ್ತಲ್ವಾ ಸಕ್ಕರೆ, ಅದು ನಿಜವಾದ ಸಕ್ಕರೆ ಬಿಳಿ ಇರಬೇಕು ಅಂತಿಲ್ಲ. ನಿಜವಾದ ಸಕ್ಕರೆ ಸ್ವಲ್ಪ ಕಂದಿರುತ್ತೆ. ಈ ಅಂಗಡಿ ಸಕ್ಕರೆ ಈ ರಾಸಾಯನಿಕ ಅದ್ರಲ್ಲಿ ತೊಳೆದಿರ್ತಾರೆ ಅದನ್ನು, ಅಂಥ ಸಕ್ಕರೆ ಅದು ಸ್ವಲ್ಪ ಬಿಳಿ ಬರುತ್ತೆ. ಅದು ನಿಜವಾದ ಸಕ್ಕರೆ ಬಿಳಿ ಬರಬೇಕು ಅಂತಿಲ್ಲ. ನಿಜವಾದ ಸಕ್ಕರೆ ಆದರೆ ಮನಸ್ಸು ಸತ್ವಗುಣ ಜಾಸ್ತಿ ಮಾಡುತ್ತೆ, ಅದು ಮಧುರ ಆದ್ರಿಂದ. ಸಿತ ಅಂದರೆ ಬಿಳಿ, ಅದು ಶುಕ್ರ ತುಂಬ ಬಿಳಿ ಇರೋದಕ್ಕೆ ಶುಕ್ರನ ಸಿತ ಅಂತ ಕರೀತಾರೆ. ಬೆಳ್ಳಿ ಚುಕ್ಕೆ ಅಂತ. ಮಂದೈಹಿ ಶನಿ. ಇಷ್ಟು ಜನರಲ್ಲಿ ಒಬ್ಬೊಬ್ಬರು ಯಾರಾದರೂ ಒಬ್ಬರಾದರೂ ಕೂಡ ಸ್ವಕ್ಷೇತ್ರಕ್ಕೆ ಸ್ವಚ್ಛಕ್ಕೆ ಒಂದು ಕೇಂದ್ರಕ್ಕೆ ಬಂದರೆ ಕ್ರಮವಾಗಿ ಯೋಗಗಳು ಬರ್ತಾ ಹೋಗುತ್ತೆ. ರುಚಕ, ಭದ್ರ, ಹಂಸ, ಮಾಲವ್ಯ, ಶಶ ಅಂತ. ಕೇಂದ್ರ ಅಂದರೆ 1, 4, 7, 10. ಮುಂದಕ್ಕೆ ಹೋಗೋಣ. ಇನ್ನೊಂದು ಕುಂಡಲಿ ತೋರಿಸು ಸುರೇಶ್, ನೀನು ಮಾಡಿದ್ದು ಇದು ಹೇಗೆ ಬರುತ್ತೆ ಅಂತ. ರುಚಕ ಯೋಗ ಅಂದರೆ ಕುಜನಿಗಾಗುವಾಗ ಹೇಗೆ ಬರುತ್ತೆ ಇದು ಅನ್ನೋದನ್ನು ತುಂಬ ಸುಲಭ ಆಗೋ ಥರ ಈ ಕೋಷ್ಟಕ ಹೇಳುತ್ತೆ. ಈ ಮಕರ ಅಥವಾ ಮೇಷದಲ್ಲಿ ಕುಜ ಇದ್ದರೆ ಲಗ್ನ, ಸುರೇಶ್ ಅದು ಸೇರಿಸೋದನ್ನ, ಲಗ್ನ ಮಕರ ಮೇಷ ಕರ್ಕ ತುಲ ಆಗಿರಬೇಕು. ಮುಂದಕ್ಕಿರೋದು ಲಗ್ನ ಅಂತ ತಗೊಳ್ಳಿದ್ನ, ಅಲ್ಲಿ ಲಗ್ನ ಮಕರ ಮೇಷ ಕರ್ಕ ತುಲ ಆಗಿರಬೇಕು. ಮಕರ ಮೇಷರು ಕುಜ ಇರಬೇಕು, ರುಚಕ ಯೋಗ ಬರುತ್ತೆ ಅಂತ. 8 ಆಗುತ್ತೆ ಕಾಂಬಿನೇಷನ್ ಅದು ಮೇಲಿಂತು. ಉದಾಹರಣೆಗೆ ಮಕರದಲ್ಲಿ ಕುಜ, ಮಕರ ಲಗ್ನ ಒಂದು ಕಾಂಬಿನೇಷನ್ ಇದು. ಮಕರದಲ್ಲಿ ಕುಜ, ಮೇಷ ಲಗ್ನ. ಮಕರದಲ್ಲಿ ಕುಜ, ಕರ್ಕ ಲಗ್ನ. ಮಕರದಲ್ಲಿ ಕುಜ, ತುಲಾ ಲಗ್ನ. ಎಷ್ಟಾಯ್ತು? 4 ಆಯ್ತಲ್ವಾ? ಹಾಗೆ ಮೇಷದಲ್ಲಿ ಕುಜ, ಮಕರ ಲಗ್ನ. ಮೇಷದಲ್ಲಿ ಕುಜ, ಮೇಷ ಲಗ್ನ. ಮೇಷದಲ್ಲಿ ಕುಜ, ಕರ್ಕ ಲಗ್ನ. ಮೇಷದಲ್ಲಿ ಕುಜ, ತುಲಾ ಲಗ್ನ. 8 ಆಯ್ತಲ್ವಾ? ವೃಶ್ಚಿಕದಲ್ಲಿ ಕುಜ, ವೃಶ್ಚಿಕ ಲಗ್ನ. ವೃಶ್ಚಿಕದಲ್ಲಿ ಕುಜ, ಕುಂಭ ಲಗ್ನ. ವೃಶ್ಚಿಕದಲ್ಲಿ ಕುಜ, ವೃಷಭ ಲಗ್ನ. ವೃಶ್ಚಿಕದಲ್ಲಿ ಕುಜ, ತುಲಾ ಲಗ್ನ. 12 ಕಾಂಬಿನೇಷನ್ಸ್ ಬರುತ್ತೆ ಅದರಲ್ಲಿ. 12 ಸಾಧ್ಯತೆಗಳು ಅಂತ ಜನ್ಮಪತ್ರಿಕೆಯಲ್ಲಿ ವೃಶ್ಚಿಕ ಯೋಗ ಬರೋದಕ್ಕೆ ಅಂತ. 12 ಆ ಕಡೆ ಇಲ್ಲ, ಯಾವ್ದಾದ್ರು ಒಂದು ರೀತಿ ಬರ್ಬೇಕು ಇದರಲ್ಲಿ ಅಂತ ವೃಶ್ಚಿಕ ಯೋಗ ಬರುತ್ತೆ. ಫಲ ಹೇಳ್ತಾ ಹೋಗೋಣ.
ಈ ಗ್ರಂಥಕ್ಕೆ ಫಲದೀಪಿಕಾ ಅಂತ ಹೆಸರು. ಯೋಗಗಳಿಗೆ ತುಂಬ ಪ್ರಶಸ್ತವಾದ ಗ್ರಂಥ ಇದು. ಯೋಗಗಳ ನಿರೂಪಣೆಗೆ ಇಲ್ಲಿದ್ರೂ ತುಂಬ ಪ್ರಶಸ್ತವಾದ ಗ್ರಂಥನೇ, ಒಳ್ಳೆಯ ಗ್ರಂಥವೇ. ಯೋಗಗಳಿಗಂತೂ ತುಂಬ ಚೆನ್ನಾಗಿರೋ ಗ್ರಂಥ ಇದು, ಫಲದೀಪಿಕಾ ಅಂತ ಹೆಸರು ಅದಕ್ಕೆ. ಅಂದರೆ ಗ್ರಹಗಳ ಫಲಗಳಿಗೆ ಹಿಡಿದು ಬೆಳಕೋದು ಅಂತ. ಆ ಫಲದೀಪಿಕಾ ಅಂತ ಹೆಸರು ಇಡಬೇಕಾದ್ರೆ ಯಾವ ಗ್ರಹ, ಯಾವ ರಾಶಿ, ಯಾವ ಒಂದು ಸಂಯೋಗ ಏನು ಫಲ ಕೊಡುತ್ತೆ ಅನ್ನೋದಕ್ಕೆ ಒಂದು ದೀಪ ಬೆಳಕು ಹಿಡಿದ ಹಾಗೆ ಇದು ಅಂತ. ಆ ಕಾರಣಕ್ಕೋಸ್ಕರ ಅದಕ್ಕೆ ಹೆಸರಿಟ್ಟಿದ್ದಾರೆ ಫಲದೀಪಿಕಾ ಅಂತ. ನೋಡಿ, ರುಚುಕ ಯೋಗ ಇದ್ರೆ ಏನಾಗತ್ತೆ ಅಂದರೆ ದೀರ್ಘಾಸ್ಯ, ಮುಖ ಕೊಂಚ ಉದ್ದ ಇರ್ಬೋದು ಅವರಿಗೆ ಅಂತ. ಎಲ್ಲ ಫಲಗಳು ಬರಬೇಕು ಅಂತಿಲ್ಲ, ಇಷ್ಟು ಫಲಗಳ ಸಂಭಾವ್ಯತೆ ಅಂತ, ಸಂಭವನೀಯತೆ ಅಂತ ಬಹುತೇಕ ಬರುತ್ತೆ ಅದರಲ್ಲಿ. ಇನ್ನೊಂದು ಯೋಗ ಬಂದು ಹೊಡೆದಾಕಿದ್ರೆ ಅದು ಬರದೇ ಇರ್ಬೋದು ಅಂತ ಅಷ್ಟೇ ವಿಷಯ. ಇದ್ರ ಬರುತ್ತೆ ಫಲ ಪೂರ್ತಿ ಅದು. ಯಾಕಂದ್ರೆ ಒಂದು ಜಾತಕದಲ್ಲಿ ಒಂದೇ ಯೋಗ ಅಂತಲ್ಲ ಅಲ್ವಾ, ಒಂದಕ್ಕಿಂತ ಹೆಚ್ಚು ಯೋಗಗಳಿರ್ತವೆ. ಬೇರೆ ಯೋಗ ಫಲ ಕೊಡ್ತಾ ಇದ್ದಾಗ, ಇದಕ್ಕೆ ಬೇರೆ ರೀತಿಯ ಫಲ ಅದಕ್ಕೆ ಕೊಡ್ತಾ ಇದ್ದಾಗ, ಅದು ಜೋರಾಗಿದ್ದಾಗ ಆ ಫಲ ಬರುತ್ತೆ. ಆ ಕಾರಣಕ್ಕೆ ಕೆಲವು ಫಲಗಳು ಬರದೇ ಇರ್ಬೋದು ಅಂತ. ಹೆಚ್ಚಾಗಿ ಬರುತ್ತೆ ಅಥವಾ ಏನೋ ಒಂದು ರೂಪದಲ್ಲಿ ಬರುತ್ತೆ ಅಂತ. ದೀರ್ಘಾಸ್ಯ ಅಂದರೆ ಮುಖ ಸ್ವಲ್ಪ ಉದ್ದ ಇರ್ಬೋದು, ಅಥವಾ ಆ ಮುಖ ಅನ್ನೋದು ಬಾಯಿಗೂ ಅನ್ವಯ ಆಗುತ್ತೆ. ಈ ಬಾಯಿ ಕೂಡ ಸ್ವಲ್ಪ ಉದ್ದ ಇರ್ಬೋದು ಅಂತ. ದೀರ್ಘಾಸ್ಯ ಬಹು ಸಾಹಸಾಪ್ತ ವಿಭವ, ವಿಭವ ಸಂಪತ್ತು, ಆಪ್ತ ವಿಭವ ಅಂದರೆ ಸಂಪತ್ತನ್ನು ಸಂಪಾದನೆ ಮಾಡಿದವನು, ಸಂಪತ್ತನ್ನು ಪಡ್ಕೊಂಡವನು ಅಂತ. ಹೇಗೆ ಅಂದರೆ ಬಹು ಸಾಹಸದಿಂದ. ರುಚಕ ಅನ್ನೋದು ಒಂದು ಮಹಾಯೋಗ ಆಗಿದ್ರಿಂದ, ಮಹಾಪುರುಷ ಯೋಗ ಆಗಿದ್ರಿಂದ ಸಂಪತ್ತು ಕೊಡುತ್ತೆ ಅದು. ಆದರೆ ಸಂಪತ್ತು ಬರೋ ದಾರಿ ಯಾವುದು ಅಂದರೆ ಸಾಹಸ. ಯಾಕೆ? ಕುಜನಿಂದ ಬರೋ ಯೋಗ ಇದು. ಕುಜ ಸಾಹಸ ಪ್ರಧಾನವಾದ ಗ್ರಹ. ಗುರುವಾದರೆ ಸಾಹಸ ಅಲ್ಲ, ಸಮಾಧಾನ ಗುರು ಅಂತಂದ್ರೆ. ಶನಿ ಅಂದ್ರೆ ಆಲಸ್ಯ, ಸಾಹಸ ಅಂತೂ ಅಲ್ಲ ಖಂಡಿತ. ಕುಜ ಆದರೆ ಸಾಹಸ, ಪರಾಕ್ರಮ, ಶೌರ್ಯ, ಸಾಹಸ ಇದನ್ನೆಲ್ಲ ಹೇಳಂತ ಗ್ರಹ. ಆ ರೀತಿಯಲ್ಲಿ ಬರುತ್ತೆ ಸಂಪತ್ತು ಅಂತ. ಬಹು ಸಾಹಸಾಪ್ತ ವಿಭವ ಶೂರ, ಶೌರ್ಯ ಕೊಡುವಂಥ ಯೋಗ ಇದು. ಶೂರನಾಗ್ತಾನೆ. ಅರಿಹಂತ, ಅರಿಹಂತ ಅಂದರೆ ಶತ್ರುಗಳನ್ನು ಮೆಟ್ಟುತ್ತಾನೆ, ಶತ್ರುಗಳನ್ನು ಸಂಹಾರ ಮಾಡ್ತಾನೆ, ಶತ್ರು ಸಂಹಾರಿ ಆಗ್ತಾನೆ. ಇದೆಲ್ಲ ಕುಜನ ಫಲಗಳು ಅಂತ, ಕುಜ ಕೊಡ್ತಕ್ಕಂಥದ್ದು ಇದು ಅಂತ. ಅರಿಹಂತ. ಬಲಿ, ಬಲಿ ಅಂದ್ರೇನು? ದೀಪಾವಳಿ ಬರ್ತಾನಲ್ವಾ ಬಲಿ ಅಂತ. ರಾಕ್ಷಸ ರಾಜ ವಾಮನ ತ್ರಿವಿಕ್ರಮ ಆಗಿದ್ದು ಇವನಿಂದಾಗೆ ಅಲ್ವಾ, ವಾಮನ ಅವತಾರ. ಅವನಿಗೂ ಬಲಿ ಅಂತ ಹೆಸರು ಬರೋಕ್ಕೆ ಅದೇ ಕಾರಣ ಅಂತ. ಬಲಶಾಲಿ ಆಗಿದ್ದವನು ಅಂತ, ಅಪಾರ ಬಲಶಾಲಿ ಆಗಿದ್ದರಿಂದ ಬಲಿ ಅಂತ ಹೆಸರು ಬಂತ ಅವನಿಗೆ ಅಂತ. ಬಲಿ ಅಂದರೆ ಬಲವುಳ್ಳವನಾಗ್ತಾನೆ. ಹಾಗಾಗಿ ಬಲ ಬೇರೆ, ಶೌರ್ಯ ಬೇರೆ. ಆನೆಗೆ ಬಲ ಇದೆ, ಸಿಂಹಕ್ಕೆ ಶೌರ್ಯ ಇದೆ. ಬಲಕ್ಕೂ ಶೌರ್ಯಕ್ಕೂ ಕೊಂಚ ವ್ಯತ್ಯಾಸ ಬರುತ್ತೆ, ಎರಡೂ ಇರುತ್ತೆ ಅಂತ. ಗರ್ವಿಷ್ಠ ಕುಜ ಆಗಿದ್ರಿಂದ ಇದೊಂದು ಸೈಡ್ ಎಫೆಕ್ಟ್ ಬರ್ಬೋದು, ಬರೋ ಸಾಧ್ಯತೆ ಇದೆ ಅಂತ. ಗರ್ವಿಷ್ಠ, ಗರ್ವ ಬರ್ಬೋದು. ಗರ್ವಿಷ್ಠ ರುಚಕೇನು ರುಚಕ ಯೋಗದಲ್ಲಿ ಹುಟ್ಟಿದಾಗ ಅಂತ. ಪ್ರತೀತ ಗುಣವಾನ್, ಗುಣಗಳಿರುತ್ತೆ, ಒಳ್ಳೊಳ್ಳೆ ಗುಣಗಳಿರುತ್ತೆ. ಪ್ರೀತಿ ಇರ್ಬೋದು, ದಯೆ ಇರ್ಬೋದು, ಔದಾರ್ಯ ಇರ್ಬೋದು, ತ್ಯಾಗ ಇರ್ಬೋದು, ಇಂಥ ಗುಣಗಳಿರುತ್ತೆ ಅವನಿಗೆ. ಅದು ಪ್ರತೀತ ಗುಣವಾನ್ ಅಂದರೆ 4 ಜನರಿಗೆ ಗೊತ್ತಾಗತ್ತೆ ಅವನ ಗುಣ ಅಂತ. ಗುಣದಿಂದಲೇ ಪ್ರಸಿದ್ಧನಾಗ್ತಾನೆ ಅವನು ಅಂತ. ಅಷ್ಟರ ಮಟ್ಟಿಗೆ ಒಳ್ಳೆ ಗುಣಗಳಿರುತ್ತೆ ಅವನಿಗೆ ಅಂತ. ಪ್ರತೀತ ಗುಣವಾನ್. ಸೇನಾಪತಿ, ಕುಜ ಆಗಿದ್ರಿಂದ ನಾಯಕತ್ವ ಕೊಡ್ತಾನೆ. ಕುಜ ಸೇನಾಪತಿ. ಗ್ರಹ ಮಂಡಲದಲ್ಲಿ ಸೂರ್ಯ ರಾಜ ಅಲ್ವಾ, ಚಂದ್ರ ರಾಣಿ, ಬುಧ ಯುವರಾಜ, ಬುಧ ಯುವರಾಜ, ಗುರು ಶುಕ್ರರು ಮಂತ್ರಿಗಳು. ಅದರಲ್ಲಿ ಕುಲಗುರು ಪುರೋಹಿತರು ಯಾರಾಗ್ತಾರೆ ಅದಕ್ಕೆ, ಅಲ್ಲಿ ಗುರು ಆಗ್ತಾನೆ. ಶನಿ ಸೇವಕ ಅಂತ. ಕುಜ ಸೇನಾಪತಿ, ಒಂದು ರಾಜಾಸ್ಥಾನ ಅದು ಅಂತ.
ಗ್ರಹಮಂಡಲ ಅಂದರೆ ರಾಜಸ್ಥಾನ, ಸೂರ್ಯ ಚಕ್ರವರ್ತಿ, ಚಂದ್ರ ಸಾಮ್ರಾಜ್ಞಿ ರಾಣಿ, ಕುಜ ಸೇನಾಪತಿ, ಬುಧ ಯುವರಾಜ, ಗುರು ಮಂತ್ರಿಯೂ ಹೌದು, ಶುಕ್ರ ಮಂತ್ರಿ, ಶನಿ ಸೇವಕ ಅಂತ. ಅಲ್ಲಿ ಯಾರು ಶಕುನಗಳಿದ್ರೆ ರಾಜಸ್ಥಾನದಲ್ಲಿ ರಾಹುಕೇತುಗಳು ಅಂತ ಅನ್ಕೋಬೋದು ನೀವು ಬೇಕಾದ್ರೆ. ಇರ್ತಾರಲ್ಲ ರಾಜಸ್ಥಾನಗಳಲ್ಲಿ, ಆಚೆಯಿಂದ ಈಚೆ ಮಾಡೋರು, ಈಚೆಯಿಂದ ಆಚೆ ಮಾಡೋರು, ದುರ್ಬೋಧನೆ ಮಾಡೋಂಥವ್ರು ಇಂಥವ್ರೆಲ್ಲ ಇರ್ತಾರಲ್ಲ, ಬುದ್ಧಿಗೆ ಗ್ರಹಣ ತಂದ್ಕೊಡೋರು ಅಂಥವ್ರು ರಾಹುಕೇತು ಕರಿಬೋದು ಬೇಕಾದ್ರೆ ನೀವು. ಸೇನಾಪತಿ ಆಗ್ತಾನೆ ರುಚಕ ಯೋಗ ಇದ್ದಾಗ, ಆಗೋಕೆ ಅವಕಾಶ ಇದೆ. ಜಿತ್ವರಹ ಅಂದ್ರೆ ಜಯಶೀಲ, ಗೆಲ್ತಾ ಹೋಗ್ತಾನೆ ಜೀವನದಲ್ಲಿ. ಕೈಗೊಂಡ ಯುದ್ಧಗಳಲ್ಲಿ, ಕೈಗೊಂಡ ಕಾರ್ಯಗಳಲ್ಲಿ ಗೆಲುವುಗಳನ್ನು ಸಾಧನೆ ಮಾಡ್ತಾ ಹೋಗ್ತಾನೆ. ಇದೆಲ್ಲ ರುಚಕ ಯೋಗದ ಫಲ. ಸಾರಾವಲಿ ಅಂತ ಒಂದು ಗ್ರಂಥ ಇದೆ, ತುಂಬ ಒಳ್ಳೆ ಗ್ರಂಥ, ಅದು ತುಂಬ ಒಳ್ಳೆ ಗ್ರಂಥ ಸಾರಾವಲಿ ಅಂತ. ಅದರಿಂದ ಒಂದು ಶ್ಲೋಕ ತಗೊಂಡಿದ್ದೀವಿ, ಅದನ್ನು ತೋರಿಸ್ತಾರೆ, ನಮಗೆ ತೋರಿಸ್ಬಿಟ್ರಿ ಈಗ ಇದೆಲ್ಲ. ವಿಂಧ್ಯಾಚಲ ಸಹ್ಯಗಿರೀನ್ ಭುನಕ್ತಿ ಸಪ್ತತಿ ಸಮ ನಗರ ದೇಶಾನ್ ಶಸ್ತ್ರಾನಲ ಕೃತ ಮೃತ್ಯು ಪ್ರಯಾತಿ ದೇವಾಲಯಂ ರುಚಕ. ರುಚಕ ಯೋಗ ಉಳ್ಳವನು ರುಚಕ ಅಂತ ಕರೆದುಬಿಟ್ಟಿದ್ದಾರೆ. ಈ ರುಚಕ ಏನಾಗ್ತಾನೆ ಅಂದರೆ ವಿಂಧ್ಯಾಚಲ ಸಹ್ಯಗಿರೀನ್ ಭುನಕ್ತಿ, ವಿಂಧ್ಯ ಪರ್ವತವನ್ನು ಆಡ್ತಾನೆ ಅಥವಾ ಸಖ್ಯ ಪರ್ವತವನ್ನು ಆಡ್ತಾನೆ. ಇನ್ನೊಂದು ಕಡೆ ಉಜ್ಜಯಿನಿ ಅಂತ ಹೇಳಿದೆ ಬೇರೆ ಇನ್ನೊಂದು ಅಂತಲ್ಲ. ಉಜ್ಜಯಿನಿ ಏನು ಆಡ್ತಾನೆ ಅಂದರೆ ಆಳ್ತಾನೆ ಅನ್ನೋದು ಮುಖ್ಯ ಇಲ್ಲಿ. ಆಳ್ವಿಕೆ, ಪ್ರಭುತ್ವ, ದೊರೆತನ ಅದನ್ನು ಕೊಡುತ್ತೆ ಇದು ಅಂತ ಈ ರುಚಕ ಯೋಗ. ಪ್ರದೇಶವನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಯಾವ ಪರಿಸರ ಅಂದರೆ ಸಖ್ಯ ಪರ್ವತದ ಪರಿಸರ ಇದೆ. ಸಖ್ಯ ಪರ್ವತದ ಪರಿಸರ ಅಂದರೆ ನಾವಿದೀವಲ್ಲ, ಇದು ಸಖ್ಯ ಪರ್ವತದ ಪರಿಸರ. ಇದು ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೇವಲ್ಲ, ಪಶ್ಚಿಮ ಘಟ್ಟಗಳಲ್ಲಿ ಈ ಭಾಗ ಸಖ್ಯ, ಇನ್ನು ಮುಂದಕ್ಕೆ ಹೋದರೆ ಅದು ಮಲಯ, ಇನ್ನು ಮುಂದಕ್ಕೆ ಲಂಕೆ ಕಡೆಗೆ, ದಕ್ಷಿಣಕ್ಕೆ ಹೋದರೆ ಕೇರಳ, ತಮಿಳುನಾಡು ಆ ಕಡೆ ಬರುವಂಥದ್ದು ಮಲಯ ಅದು ಅಂತ. ಹಾಗಾಗಿ ಈ ಪ್ರದೇಶ ಸಹ್ಯ. ವಿಂಧ್ಯ ಮಧ್ಯದಲ್ಲಿ, ಭಾರತದ ಮಧ್ಯದಲ್ಲಿ ಬರುತ್ತೆ ಅದು. ಉಜ್ಜಯಿನಿ ಅದು ಕೂಡ ಆ ಕಡೆಗೆ ಬರುತ್ತೆ, ಅಲ್ಲೇ ಬರುತ್ತೆ, ಮಧ್ಯಪ್ರದೇಶದಲ್ಲೇ ಬರುತ್ತಲ್ವ ಉಜ್ಜಯಿನಿ. ಈ ಪ್ರದೇಶವನ್ನು ಕೂಡ ಉಲ್ಲೇಖ ಮಾಡ್ತಾರೆ ಅಂತೆ. ಇಲ್ಲಿ ಆಳ್ವಿಕೆ ಬರೋ ಸಾಧ್ಯತೆಗಳು ಅವನಿಗೆ, ರುಚಕ ಯೋಗ ಇರುವಂಥವನಿಗೆ. ಸುಮ್ಮನೆ ನಿಮಗೆ ಇದು ಎಷ್ಟು ಸತ್ಯ ಆಗುತ್ತೆ ಅನ್ನೋದು ಹೇಳುವಂಥದ್ದು, ನಾವು ಹೇಳೋಂಥದ್ದು ನಿಮಗೆ. ಈ ನಮ್ಮ ಜಾತಕದಲ್ಲಿ ಯೋಗ ಇದೆ. ಇದ್ರ ಫಲ ಏನು ಅಂದರೆ, ಈ ಗೋಕರ್ಣ ಮಂಡಲಾಧೀಶ್ವರ ಅಂತ ಹೇಳ್ತಾರಲ್ವಾ, ಎಲ್ಲಿ ಬರುತ್ತೆ ಗೋಕರ್ಣ ಮಂಡಲ ಅಂದರೆ ಇದೇ ಪ್ರದೇಶದಲ್ಲಿ ಬರೋವಂಥದ್ದು, ಸಖ್ಯ ಪರ್ವತದ ಪರಿಸರದಲ್ಲಿ ಬರೋವಂಥದ್ದು ಅಂತ. ಈ ಪೀಠಕ್ಕೊಂದು ರಾಜಯೋಗ ಇದೆ, ಅದಕ್ಕೆ ಕಿರೀಟ ಇದೆ, ಇಲ್ಲಿ ಸಿಂಹಾಸನ ಇದೆ, ಶ್ವೇತಛತ್ರ ಇದೆ, ಇದಕ್ಕೆ ಮಕರ ತೋರಣ ಇದೆ, ರಾಜಲಾಂಛನಗಳೆಲ್ಲ ಇದೆ, ಪ್ರಭುತ್ವ ಕೂಡ ಇದೆ, ಆಳ್ವಿಕೆ ಇದೆ, ಒಂದಿಷ್ಟು ವ್ಯಾಪ್ತಿ, ಆ ವ್ಯಾಪ್ತಿಯಲ್ಲಿ ಇದರ ಆಜ್ಞೆ ಪಾಲನೆ ಮಾಡೋವಂಥವ್ರು, ಸೂಚನೆಗಳನ್ನ ಪಾಲನೆ ಮಾಡೋವಂಥವ್ರು ಎಲ್ಲ ಇದೆ ಅಂತ. ಅದು ಬಂತು ನೋಡಿ, ಹೇಗೆ ಅದು ಅಂತ. ಯಾಕೆ ಹೇಳೋದು ಅಂದರೆ ಈ ಯೋಗ ಎಷ್ಟು ಸತ್ಯ ಆಗಿರುತ್ತೆ ಅಂತ. ಪ್ರದೇಶ ಹೇಳ್ತಾರಲ್ಲ, ಪ್ರದೇಶ ಕೂಡ ಎಷ್ಟು ಸತ್ಯ ಬರುತ್ತೆ ನೋಡಿ ಅಂತ. ಸಖ್ಯ ಬಂತು ನೋಡಿ, ಸತ್ಯತ್ವ ಇರುತ್ತೆ ಇದಕ್ಕೊಂದು. ಸಪ್ತತಿ ಸಮಾಹ, ಒಂದು 70 ವರ್ಷ ಆದರೂ ಆಳ್ತಾನೆ ಅಂತ. ಸಪ್ತತಿ ಸಮಾಹ ಭುನಕ್ತಿ ಅಂದರೆ 70 ನಿಕ್ಕಿ ಆಯುಸ್ಸು ಅಂತ ಅರ್ಥ ಅದಕ್ಕೆ ಅಂತ ಹಾಗೆ ಹೇಳುವಾಗ ಅಂತ. ಸಪ್ತತಿ ಸಮಾಹ ಭುನಕ್ತಿ 70 ವರ್ಷ ಆಳ್ತಾನೆ ಅಂತ ಹೇಳ್ತಾ ಇರುವಂಥದ್ದು ಇದು. ಇದರಲ್ಲಿ ವಿಂಧ್ಯಾಚಲ ಸಹ್ಯಗಿರಿಯಿನ್ ಭುನಕ್ತಿ ಸಪ್ತತಿ ಸಮಾಹ ನಗರ ದೇಶ, ಈ ಪ್ರದೇಶದ ನಗರ ದೇಶಗಳನ್ನು ಬೆಟ್ಟ ಆಡ್ತಾನೆ ಅಂತ. ಏನು ಸಿಂಹ ಆಗ್ಬಿಟ್ರೆ ಬೆಟ್ಟ ಆಡ್ಬೋದು ಆ ಪ್ರದೇಶದಲ್ಲಿ. ಅವಕ್ಕೂ ಬರುತ್ತೆ ಯೋಗಗಳೆಲ್ಲ, ಬರಲ್ಲ ಅಂತಿಲ್ಲ, ಅದೇ ಹಾಗೆ ಬರುತ್ತೆ ಅಷ್ಟೇ ಅಂತ. ಹಾಗೆ ನಗರ ದೇಶ, ಈ ಪರಿಸರದ ನಗರಗಳನ್ನು ಮತ್ತು ಪ್ರದೇಶಗಳನ್ನ, ಅದೇ ರಾಜ್ಯಗಳನ್ನ ಆಡ್ತಾನೆ ಅವನು. ಶಸ್ತ್ರಾನಲ ಕೃತ ಮೃತ್ಯು, ಮೃತ್ಯು ಬರೋ ದಾರಿ ಯಾವುದು ಅಂದರೆ ಶಸ್ತ್ರ ಅಥವಾ ಅಗ್ನಿ. ಶಸ್ತ್ರಾನಲ ಕೃತ ಮೃತ್ಯು, ಇದು ಶ್ರೇಷ್ಠ ಮೃತ್ಯು. ಇದು ಯೋಗದಿಂದ ಬರೋ ಮೃತ್ಯು ಆಗಿದ್ರಿಂದ ಉತ್ತಮವಾದ ಮೃತ್ಯು ಇದು ಅಂತ. ಶಸ್ತ್ರದಿಂದ ಮರಣ ಬಂದರೆ ಮೋಕ್ಷ ಅಂತ ಲೆಕ್ಕ, ಮೋಕ್ಷಗಾಮಿಯಾಗಿ ಹೋಗ್ತಾನೆ ಅವನು ಅಂತ. ನೀವು ಜೀವವ್ಯಾನದಲ್ಲಿ ಕೇಳಿದಿರಲ್ವಾ, ಯುದ್ಧ ಮಧ್ಯದಲ್ಲಿ ಧರ್ಮ ಯುದ್ಧ ಮಾಡ್ತಾ ಮಾಡ್ತಾ ಯಾರು ಮರಣವನ್ನು ಹೊಂದ್ತಾನೋ
ಅಂಥವನು ಉತ್ತಮವಾದ ಮಾರ್ಗದಿಂದ ಯಾವ ಬಾಗಿಲು ನೆನಪಿದೆಯಾ? ನೆನಪಿದೆಯಾ? ಸರಿಯಾಗಿ ನೋಡಿ ಹೇಳಿ ಇನ್ನೊಂದ್ಸತಿ. ಪಶ್ಚಿಮವ ಮರಿಬಾರ್ದು, ನೆನ್ಪಿಟ್ಕೋಬೇಕು. ಇದರಲ್ಲಿ ತುಂಬ ಮುಖ್ಯವಾಗಿರೋಂಥದ್ದು. ನೋಡ್ಕೊಂಡು ಬಂದು ಹೇಳಿ. ಮತ್ತೆ ಎಲ್ರಿಗೂ ಅನ್ವಯ ಇದು. ಜೀವಯಾನ ಎಲ್ಲರೂ ಕೇಳಿದಿರಿ, ಎಲ್ಲ ಗುರುಕುಲರು ಕೇಳಿದಿರಿ ಜೀವಯಾನವನ್ನು. ಹಾಗಾಗಿ ನಾಳೆ ನೋಡಿ ಬಂದು ಹೇಳಿ ನೀವು ಅದನ್ನು. ಯುದ್ಧದಲ್ಲಿ ಮರಣವನ್ನು ಹೊಂದಿದರೆ, ಧರ್ಮ ಯುದ್ಧವನ್ನು ಮಾಡ್ತಾ ಮರಣವನ್ನು ಹೊಂದಿದರೆ ಅಂಥವನು ಯಾವ ಮಾರ್ಗದಲ್ಲಿ ಯಮಲೋಕವನ್ನು ಸೇರ್ತಾನೆ, ಯಮನ ಸನ್ನಿಧಿ ಸೇರ್ತಾನೆ ಅನ್ನೋದನ್ನು ನೋಡಿ ಹೇಳಬೇಕು ನೀವು. ಶಸ್ತ್ರ ಅಂದರೆ ಕೃತ ಮೃತ್ಯು, ಶಸ್ತ್ರ ಪೂತಾಹ ಅಂತ ಹೇಳ್ತಾರೆ. ಶಸ್ತ್ರ ಪವಿತ್ರವಾಗಿ ಮಾಡುತ್ತೆ ನಮ್ಮನ್ನ ಅಂತ. ಅದೊಂದು ಒಳ್ಳೆ ಕಾರಣಕ್ಕೆ ಬಂದಾಗ ಅಂತ. ಇಲ್ಲಿವರೆಗೆ ಅಂದರೆ ಈಗ ದುರ್ಯೋಧನನು, ದುಶ್ಯಾಸನನು ಇವರಿಗೂ ಕೂಡ ಸ್ವರ್ಗ ಸಿಗ್ತಂತೆ. ತಪ್ಪು ಬೇಕಾದಷ್ಟು ಮಾಡಿದ್ದಾರೆ ಜೀವನದಲ್ಲಿ ಅವರು. ಸ್ವರ್ಗ ಸಿಕ್ತು ಯಾಕೆಂದ್ರೆ ಧರ್ಮ ಯುದ್ಧದಲ್ಲಿ, ಧರ್ಮ ಯಾವ ಕಡೆಗಾದ್ರೂ ಇರಲಿ, ಧರ್ಮ ಯುದ್ಧ ಅದು. ಧರ್ಮ ಯುದ್ಧದಲ್ಲಿ ಶಸ್ತ್ರದಿಂದ ಮರಣ ಬಂತು ದುರ್ಯೋಧನಾದಿಗಳಿಗೆ. ಮಕ್ಕಳೇ, ಸಪ್ತಶತಿ ಗೊತ್ತಾ ನಿಮಗೆ? ದೇವಿ ಮಹಾತ್ಮ್ಯ. ಅಲ್ಲಿ ಮಹಿಷಾಸುರನ ವಧೆಯ ನಂತರ ದೇವತೆಗಳು ದೇವಿ ಸ್ತೋತ್ರ ಮಾಡ್ತಾರೆ. ಆ ದೇವಿ ಸ್ತೋತ್ರ ಮಾಡಬೇಕಾದ್ರೆ ದೇವತೆಗಳು ಒಂದು ಮಾತನ್ನು ಹೇಳ್ತಾರೆ. ಅಮ್ಮ, ನೀನು ಈ ಮಹಿಷಾಸುರನು, ಈ ರಾಕ್ಷಸರು ಇವನ್ನೆಲ್ಲ ಒಂದು ಕ್ಷಣ ಮಾತ್ರದಲ್ಲಿ ಚಿಟಿಕೆ ಹೊಡೆದು ಸಂಹಾರ ಮಾಡಬಹುದಾಗಿತ್ತು. ಅದು ಯುದ್ಧ ಮಾಡಿದೆ ಅವರ ಜೊತೆಯಲ್ಲಿ, ಅವರ ಮೇಲೆ ಶಸ್ತ್ರಗಳನ್ನು ಪ್ರಯೋಗ ಮಾಡಿದೆ. ಯಾಕೆ ಅಂದರೆ ಸಂಗ್ರಾಮ ಮೃತ್ಯು ಮಧಿಗಮ್ಯ ದಿವಂಪ್ರಯ ಅಂತ. ಅವರ ಪಾಪಿಗಳು ಕುರುವಂತು ನಾಮ ನರಕಾಯ ಚಿರಾಯ ಪಾಪಂ, ಎಷ್ಟೋ ಪಾಪಗಳನ್ನು ಮಾಡಿದ್ದಾರೆ. ಆದರೆ ಅವರ ಪಾಪಗಳು ಹೋಗಲಿ, ಅವರು ಶುದ್ಧರಾಗಲಿ, ಅವರಿಗೂ ಸ್ವರ್ಗ ಸಿಕ್ಕಲಿ ಎನ್ನುವ ಕರುಣೆಯಿಂದ, ತಾಯಿ ಅಲ್ವಾ ಎಷ್ಟಂದ್ರು, ಆಕೆ ಶೂಲವನ್ನೆತ್ತಿ ಇರಿದರೂ ಕೂಡ ಕರುಣೆ ಇದೆ ಅಲ್ಲಿ ಅಂತ. ಮೇಲ್ನೋಟಕ್ಕೆ ತುಂಬ ಉಗ್ರವಾಗಿ ಕಂಡ್ರೂ ಕೂಡ ಅದರೊಳಗೆ ಕರುಣೆ ಇದೆ. ಕರುಣೆ ಏನಂದ್ರೆ ಇರಿದಿದ್ದು ಆ ವ್ಯಕ್ತಿಗಲ್ಲ, ಅದು ಒಳಗಿನ ಪಾಪಕ್ಕೆ, ಅವರೊಳಗಿನ ಪಾಪಕ್ಕೆ. ಹಾಗಾಗಿ ಸಂಗ್ರಾಮ ಮೃತ್ಯು ಮಧಿಗಮ್ಯ ದಿವಂ ಪ್ರಯಾಂತು ಮತ್ವೇತಿ ಇತಿ ಮತ್ವ ನೂನ ಮಹಿತಾನ್ ವಿನಿಹಂಸಿ ದೇವಿ. ಈ ಕೆಟ್ಟವರನ್ನ ನೀನು ಸ್ವತಃ ಬಂದು ಸಂಹಾರ ಮಾಡ್ತೀಯೇ ಎಷ್ಟೋ ಬಾರಿ. ಕರುಣೆಯೇ ಕಾರಣ, ಬೇರೆ ಏನೂ ಅಲ್ಲ. ಕರುಣೆ ಜೀವದ ಮೇಲಿದೆ. ಅಲ್ಲಿ ದೇಹದ ಮೇಲೆ ಕರುಣೆ ತೋರಿಸ್ಬೇಕು, ಜೀವದ ಮೇಲೆ ಕರುಣೆ ತೋರಿಸ್ಬೇಕು ಅನ್ನೋ ಪ್ರಶ್ನೆ. ದೇಹ ನಶ್ವರ, ಜೀವ ಶಾಶ್ವತ. ಜೀವದ ಮೇಲೆ ಕರುಣೆ ತೋರಿಸ್ಬೇಕು ಅಲ್ವಾ? ದಿಲೀಪ ಹಾಕ್ತಾನೆ ಹೇಳ್ತಾನೆ ಸಿಂಹಕ್ಕೆ, ಗೊತ್ತಲ್ಲ ನಿಮಗೆ ಕಥೆ ಅದು. ವಸಿಷ್ಠರ ಅಧ್ಯಯನ ನಂದಿನಿ, ಆಕೆಯನ್ನು ರಕ್ಷಣೆ ಮಾಡ್ತಾ ಇರ್ತಾನೆ ದಿಲೀಪ. ಸಿಂಹ ಒಂದು ಬಂದು ಆಕ್ರಮಣ ಮಾಡುತ್ತೆ. ಆ ಸಿಂಹಕ್ಕೆ ತುಂಬ ವಿಶೇಷ ಶಕ್ತಿ ಇದೆ, ಸ್ತಂಭನ ಮಾಡುತ್ತೆ ಅದು. ಯಾರನ್ನ? ದಿಲೀಪನ ಶರೀರವನ್ನು ಸ್ತಂಭನ ಮಾಡುತ್ತೆ. ಗಲ್ಗಾಡೋಕ್ಕೆ ಆಗೋದಿಲ್ಲ ಅವನಿಗೆ, ಮಾತು ಮಾತ್ರ ಬರುತ್ತೆ, ಕೈ ಕಾಲು ಯಾವುದು ಅಲಗಾಡೋದಿಲ್ಲ, ಸ್ತಂಭನ ಮಾಡುತ್ತೆ ಅದು. ಹಾಗಾಗಿ ಅವನಿಗೆ ಶಸ್ತ್ರ ಎತ್ತಕ್ಕಾಗೋದಿಲ್ಲ. ಆಗ ಅವನು ಮಾತಿನ ಮೂಲಕ ಕಾರ್ಯಗಳನ್ನು ಮಾಡ್ತಾನೆ. ಅವನು ತನ್ನ ಕಾರ್ಯವನ್ನು ಮಾತಿನ ಮೂಲಕ ಮಾಡ್ತಾನೆ. ಅವನು ಏನು ಹೇಳ್ತಾನೆ ಅಂದರೆ, ನನ್ನನ್ನು ತಿನ್ನು, ಸಿಂಹವನ್ನು, ಗೋವನ್ನು ಬಿಡು ಅಂತ ಹೇಳ್ತಾನೆ ಸಿಂಹಕ್ಕೆ. ನೆನಪಿದೆ ಅಲ್ವಾ? ಸಿಂಹ ಹೇಳುತ್ತೆ, ಏಕವಾತ ಪತ್ರಂ ಜಗತಃ ಪ್ರಭುತ್ವಂ ನವಮಯ ಕಾಂತಮಿದಂ ವಪುಶ್ಚ. ಇಡೀ ಪ್ರಪಂಚದ ಪ್ರಭು ನೀನು. ಏಕವಾತ ಪತ್ರಂ ಜಗತಃ ಪ್ರಭುತ್ವಂ, ಪ್ರಪಂಚಕ್ಕೆ ಒಂದೇ ಬೆಳಗೊಡೆ, ಒಂದೇ ಶ್ವೇತಛತ್ರ, ನಿಂದು ಮಾತ್ರ ಇರುವಂಥದ್ದು. ಅಂಥ ಚಕ್ರವರ್ತಿ ನೀನು, ಅಂಥ ಬದುಕಿದೆ ನಿನಗೆ ಅಂತ. ಯಾಕೆ ಸಾಯ್ಬೇಕು ನೀನು ಅಂತ. ನವಂ ವಯಃ, ಇನ್ನು ಯೌವನ ಇದೆ ನಿನಗೆ, ಒಂದು ದೊಡ್ಡ ಜೀವನ ಇದೆ, ಸುಖ ಪಡ್ಬೋದು ನೀನು. ಕಾಂತಮಿದಂ ವಪುಶ್ಚ, ಸುಂದರವಾದ ಶರೀರ ಬೇರೆ. ಅಲ್ಪಸ್ಯ ಹೇತೋರು ಬಹುಹಾತು ಮಿಚ್ಚನ್, ಒಂದು ಗೋವಿಗಾಗಿ ಇಷ್ಟೆಲ್ಲ ಕಳ್ಕೊಳ್ತೀಯಾ? ಹೋಗು, ಬದುಕು ನೀನು. ಹೀಗೆಲ್ಲ ಹೇಳುತ್ತೆ. ಆಗ ಅವನು ಹೇಳ್ತಾನೆ, ದಿಲೀಪ, ನಿನಗೆ ನನ್ನ ಮೇಲೆ ಕನಿಕರ ಇದೆ ಅಂತ ಗೊತ್ತಾಯ್ತು. ಅದು ಕನಿಕರವನ್ನ ಈ ನಶ್ವರ ಶರೀರದ ಮೇಲೆ ತೋರಿಸ್ಬೇಡ, ಆತ್ಮದ ಮೇಲೆ ತೋರಿಸು, ಕೀರ್ತಿ ಮೇಲೆ ತೋರಿಸು. ಯಶಶರೀರೇ ಭೌಮೇ ದಯಾಳು, ಅದು ಶಾಶ್ವತ.
ಅದು ಮುಂದಕ್ಕೂ ಉಪಯೋಗ ಆಗುವಂಥದ್ದು, ಅದ್ರ ಮೇಲೆ ತೋರಿಸೋದು. ಹಾಗಾಗಿ ಆ ಜೀವದ ಮೇಲೆ ದೇಹ ತೋರಿಸಿದ್ರ ಫಲವಾಗಿ ಯಾಕೆ ಶಸ್ತ್ರವನ್ನು ಎತ್ತಿದ್ದು ರಾಕ್ಷಸರ ಮೇಲೆ ಅಂತ ಹೇಳ್ತಾರೆ. ಶಸ್ತ್ರಾನಲ ಕೃತ ಮೃತ್ಯು ಅಂದರೆ ಬರುವಂತೆ ಬಂದರೆ ಶಸ್ತ್ರದಿಂದ ಬರುವ ಮೃತ್ಯು ಜೀವದ ಪಾಪಗಳನ್ನ ದೋಷಗಳನ್ನ ಕಳೆದು ಉತ್ತಮ ಗತಿಯನ್ನು ಕೊಡುತ್ತೆ. ಹಾಗೆ ಅಗ್ನಿಯಿಂದ ಕೂಡ ಅಂತ ಅಗ್ನಿ ಪ್ರವೇಶ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಕೇಳಿದಿರಲ್ವಾ? ಭರತ ಪ್ರತಿಜ್ಞೆ ಮಾಡ್ತಾನೆ, ಏನಂತ? 14 ವರ್ಷ ಕಳೆದು ಅಣ್ಣ ಬರಬೇಕು ಅಯೋಧ್ಯೆಗೆ ಮರಳಿ, ಬರದೇ ಇದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ. ಅರ್ಜುನನ ಪ್ರತಿಜ್ಞೆಗಳನ್ನು ಕೇಳಿದಿರಲ್ವಾ? ಅರ್ಜುನನ ಪ್ರತಿಜ್ಞೆಗಳು ಹೀಗೆ ಬರುತ್ತೆ ಅಂತೆ, ಹೀಗೆ ಮಾಡ್ತೇನೆ, ಆಗದೆ ಇದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ. ಅಗ್ನಿ ಪ್ರವೇಶವು ಯಾಕೆ ಅಂದರೆ ಅಗ್ನಿ ಮೂಲಕವಾಗಿ ತನ್ನ ಪಾಪಗಳನ್ನು ದಹಿಸಿಕೊಂಡು, ದೇಹವನ್ನು ಮಾತ್ರ ಅಲ್ಲ ಪಾಪಗಳನ್ನು ಕೂಡ ದಹಿಸಿಕೊಂಡು ಮುಕ್ತಿಗೆ ಹೋಗುವಂಥದ್ದು ಅಂತ. ಸತಿ ಹೋಗೋರು ಕೇಳಿದಿರಲ್ಲ ನೀವು? ಸತಿ ಪದ್ಧತಿ ಅದು ಸರಿಯಾಗಾದಾಗ, ಈಗ ಸತಿ ಪದ್ಧತಿ ದಾರಿ ತಪ್ಪಿ ಹೋದಾಗ ಕೆಲವು ಬಾರಿ ಬಲಾತ್ಕಾರವಾಗಿ ಸತಿ ಆಗುವಂಥದ್ದೆಲ್ಲ ಕೇಳ್ತೇವೆ ನಾವು, ಅದೆಲ್ಲ ತಪ್ಪು. ಅದೆಲ್ಲ ಒಂದು ಸ್ತ್ರೀ ಹತ್ಯೆ ದೋಷ ಬರುವಂಥದ್ದು ಅಂಥವರಿಗೆಲ್ಲ ಹಾಗೆಲ್ಲ ಮಾಡಿದ್ರೆ. ಆದರೆ ಸ್ವೇಚ್ಛೆಯಿಂದ ಆಕೆ ಹೋಗ್ತಾಳಲ್ಲ, ಸತಿ ಹೋಗ್ತಾಳಲ್ಲ, ಅಲ್ಲಿ ಇದೇ ಫಲವನ್ನು ಹೇಳ್ತಾರೆ. ಹಾಗೆ ಶಸ್ತ್ರಾನಲ ಕೃತ ಮೃತ್ಯು ಪ್ರಯಾತಿ ದೇವಾಲಯಂ ರುಚಕಃ, ದೇವಸ್ಥಾನಕ್ಕೆ ಹೋಗ್ತಾನೆ. ಅಯ್ಯೋ ಅದೇನು ದೇವಸ್ಥಾನಕ್ಕೆ ಹೋಗ್ತಾನೆ ಅನ್ನೋದಕ್ಕೆ ರುಚಕ ಯೋಗ ಬೇಕಾ ಅನ್ಕೋಬೇಡಿ. ದೇವಸ್ಥಾನಕ್ಕೆ ಹೋಗಕ್ಕೂ ಯೋಗ ಬೇಕು. ಯೋಗ ಇದ್ರೆ ಹೋಗ್ತಾನೆ ದೇವಸ್ಥಾನಕ್ಕೆ, ಇದ್ರೆ ಬೇರೆ ಎಲ್ಲ ಹೋಗ್ತಾನೆ, ಬೇಡದಿರೋ ಜಾಗಕ್ಕೆ ಹೋಗ್ತಾನೆ. ಆದರೆ ಇಲ್ಲಿ ಆ ಮೃತ್ಯುವಿನ ಪಕ್ಕದಲ್ಲಿ ಅದನ್ನು ಹೇಳ್ತಾ ಇದೆ. ಹಾಗಾಗಿ ಮರಣಕ್ಕೆ ಅವನು ದೇವ ಸನ್ನಿಧಿಯನ್ನು ಆರಿಸ್ಕೊಳ್ತಾನೆ. ಆ ಜೀವ ಮೃತ್ಯುವಿಗೆ ದೇವ ಸನ್ನಿಧಿಯನ್ನು ಆರಿಸುತ್ತೆ. ಅದನ್ನು ಪ್ರಯಾತಿ ದೇವಾಲಯಂ ರುಚಕಃ. ಇನ್ನೊಂದು ಇದು ಜಾತಕಾದೇಶ ಎಂಬ ಗ್ರಂಥ. ಈ ಮೊದಲನೇ ಸಾರಿದೆಯಲ್ಲ, ಅದೆಲ್ಲ ಹೆಚ್ಚಿನದ್ದು ಕುಜನದ್ದು. ಕುಜನ ಗುಣಗಳು, ಉತ್ಸಾಹ ಕುಜನ ಗುಣ, ಅದು ಶೌರ್ಯ ಕುಜನ ಗುಣ, ಸಾಹಸ ಕುಜನ ಗುಣ, ಧನ ಅದ್ಯಾರ ಗುಣ? ಗುರು ಸಂಪತ್ತನ್ನು ಕೊಡ್ತಾನೆ. ರುಚಕ ಯೋಗದಲ್ಲಿ ಅದು ಕೂಡ ಇರುತ್ತೆ, ಅದನ್ನು ಕೂಡ ಕೊಡ್ತಾನೆ. ಗುರುವಿನ ಮಿತ್ರ ಅಲ್ವಾ ಕುಜ ಅಂದ್ರೆ? ಗುರುವಿನ ಮಿತ್ರ. ಉತ್ಸಾಹ ಶೌರ್ಯ ಧನ ಸಾಹಸವಾನ್ ಅಂದ್ರೆ ಇದ್ಯಾಕೆ ಬರ್ಬೋದು ಅಂದ್ರೆ ಉತ್ಸಾಹದಿಂದ ಧನ ಬರ್ಬೋದು, ಶೌರ್ಯದಿಂದ ಧನ ಬರ್ಬೋದು, ಸಾಹಸದಿಂದ ಧನ ಬರ್ಬೋದು. ಮೊನ್ನೆ ಸರಸ್ವತಿ ಯೋಗದಲ್ಲಿ ನಿಮ್ಗೆ ಕೇಳಿದ್ವು ಅಲ್ವಾ? ಸರಸ್ವತಿ ಯೋಗ ಕೂಡ ಸಂಪತ್ತನ್ನು ಕೊಡುತ್ತೆ. ಸರಸ್ವತಿ ಕೊಡ್ತಾಳೆ ಅಂದ್ರೆ ಸರಸ್ವತಿ ವಿದ್ಯೆ ಕೊಡ್ತಾಳೆ, ವಿದ್ಯೆ ಸಂಪತ್ತನ್ನು ಕೊಡುತ್ತೆ. ಕೊಡಿಸ್ತಾರೆ ಅವರು ಅಂತ. ಸರಸ್ವತಿಗೆ ಲಕ್ಷ್ಮಿ ತುಂಬಾ ಹತ್ರ ಅಲ್ವಾ? ಲಕ್ಷ್ಮಿಗೆ ಹೇಳಿ ಸಂಪತ್ತನ್ನು ಕೊಡಿಸ್ತಾರೆ ಅವಳು. ಇವತ್ತಿನ ಕಾಲದ ಪರಿಭಾಷೆ ಹೇಳಬೇಕು ಅಂದ್ರೆ ಯಾವುದೋ ಒಬ್ರು ಮಂತ್ರಿಗಳಿಂದ ಒಂದು ಕೆಲಸ ಆಗಬೇಕಾಗಿರುತ್ತೆ. ಸರ್ಕಾರದಲ್ಲಿ ಯಾರೋ ಒಬ್ರು ಮಂತ್ರಿಗಳಿಂದ ಒಂದು ಕೆಲಸ ಆಗಬೇಕಾಗಿರುತ್ತೆ. ಆ ಮಂತ್ರಿ ನಮ್ಗೆ ಪರಿಚಯ ಇಲ್ಲ, ಅದು ಇನ್ನೊಂದು ಮಂತ್ರಿ ಪರಿಚಯ ಇದೆ. ಈ ಮಂತ್ರಿಗೂ ಆ ಮಂತ್ರಿಗೂ ತುಂಬಾ ಆತ್ಮೀಯತೆ ಇದೆ, ಹತ್ರ ಇದೆ. ಇವ್ರಿಗೆ ಹೇಳಿದ್ರೆ ಅವ್ರು ಮಾಡಿಸ್ಕೊಡ್ತಾರೆ ಅಂತ, ಅವ್ರಿಗೆ ಹೇಳಿ ಮಾಡಿಸ್ಕೊಡ್ತಾರೆ ಅಂತ. ಆ ಥರ ಇದು ಅಂತ. ಕುಜ ಸಂಪತ್ತಿನ ಗ್ರಹ ಅಲ್ಲದೆ ಇದ್ರು ಕೂಡ ಸಂಪತ್ತು ಕೂಡ ಅವನಿಗೆ ಬೇಕಾದವರು ಇದ್ದಾರೆ ಕುಜನಿಗೆ. ಗುರುವಿನ ಮೂಲಕ ಕೊಡ್ತಾನೆ ಅನ್ನೋದನ್ನು ಸಂಪತ್ತನ್ನು ಅಂತ. ಉತ್ಸಾಹ ಶೌರ್ಯ ಧನ ಸಾಹಸವಾನ್ ಪ್ರಸಿದ್ಧ, ಕೀರ್ತಿಯನ್ನು ಕೊಡುತ್ತೆ ಯೋಗವು ಕೂಡ. ಶ್ರೀಮಾನ್ ವಿಧ ವಿಧವಾದ ಶ್ರೀ ಅವನಿಗೆ ಬರುತ್ತೆ. ರಣೇಶು ವಿಜಯಿ, ಯುದ್ಧಗಳು ಏರ್ಪಟ್ಟರೆ, ಜೀವನದಲ್ಲಿ ಕಲಹಗಳು ಏರ್ಪಟ್ಟರೆ, ಸ್ಪರ್ಧೆಗಳು ಏರ್ಪಟ್ಟರೆ ಅವನು ಗೆಲ್ತಾನೆ ಅದರಲ್ಲಿ ಅಂತ. ಹಾಗಾಗಿ ರಣೇಶು ವಿಜಯಿ ನೃಪವಲ್ಲಭಶ್ಚ. ಸೇನಾಪತಿ ಅಂದ್ರೆ ರಾಜನಿಗೆ ಹತ್ರ ಅಂತ ಅರ್ಥ ಅಲ್ವಾ? ರಾಜನಿಗೆ ತುಂಬಾ ಬೇಕಾದನಾಗಿರ್ತಾನೆ ಸೇನಾಪತಿ ಯಾವಾಗಲೂ. ಕುಜ ಅಂದ್ರೆ ಸೇನಾಪತಿ ಆಗಿದ್ರಿಂದ ನೃಪವಲ್ಲಭಶ್ಚ, ರಾಜನಿಗೆ ಹತ್ರ ಆಗ್ತಾನೆ ಅವನು. ಪಿತ್ವಾಲ್ಬಣ, ಪಿತ್ತಗ್ರಹ ಅಲ್ವಾ ಕುಜ? ಕಫಗ್ರಹ ಯಾವುದು? ಗುರು. ವಾತಕಫಗ್ರಹ ಯಾವುದು? ಕಫವಾತ ಗ್ರಹ ಯಾವುದು?
ವಾತಗ್ರಹ ಯಾವುದು? ಮತ್ತೆ ಯಾರು ಹೊಡೆದ್ರು? ಬುಧ ಯಾವ ಗ್ರಹ? 3 ಇದೆ ಬುಧನಿಗೆ. ವಾತಕ್ಕೆ ಪಿತ್ತ ಕಫ ತ್ರಿದೋಷ ಅಂತ 3 ಬರುತ್ತೆ ಅವನಿಗೆ. ಸೂರ್ಯ ಸೂರ್ಯ ಕುಜರು ಪಿತ್ತಗ್ರಹರು, ಶನಿ ವಾತಗ್ರಹ, ಗುರು ಕಫಗ್ರಹ, ವಾತ ಕಫಗ್ರಹ ಚಂದ್ರ. ಎರಡೂ ಇದೆ ವಾತಕ್ಕೆ ಪ್ರಾಧಾನ್ಯ ಅಂತ. ಕಫ ವಾತಗ್ರಹ ಶುಕ್ರ ಎರಡೂ ಇದೆ ಕಫಕ್ಕೆ ಪ್ರಾಧಾನ್ಯ ಒಂಚೂರು ಅಂತ, ಒಂದು ಸ್ವಲ್ಪ. 3 ಇರೋದು ಬುಧನಲ್ಲಿ. ಈ ಈ ಕುಜ ಪಿತ್ತಗ್ರಹ ಆಗಿದ್ರಿಂದ ಪಿತ್ತೋಲ್ಬಣ ಅಂತ ಈ ಫಲ ಕೊಡ್ಬೋದು ಅವನು ಅಂತ. ಪಿತ್ತಾಧಿಕ್ಯವನ್ನು ಕೊಡ್ಬೋದು. ಪಿತ್ತವೇ ಅದನ್ನೆಲ್ಲ ಕೊಡೋದು. ಉತ್ಸಾಹ, ಶೌರ್ಯ, ಸಾಹಸ ಅದನ್ನೆಲ್ಲ ಕೊಡೋದು ಪಿತ್ತವೇ. ಬಲಯುತಃ ಅಂತ ಶಕ್ತಿ ಇರುತ್ತೆ ಅಂತ ತುಂಬ ಅಂತ. ಚಪಲಹ ಚುರುಕಿರ್ಬೋದು ಅವನು. ಯುದ್ಧದಲ್ಲಿ ವಿಜಯ ಅಂದರೆ ಚುರುಕು ಬೇಕಾಗತ್ತಲ್ವ, ಶೀಘ್ರತೆ ಬೇಕಾಗತ್ತಲ್ವ, ಸ್ವಲ್ಪ ಆಚೀಚೆ ಚಾಪಲ್ಯವು ಕೂಡ ಬರ್ಬೋದು. ಚಪಲಹ ಅತಿ ರೋಷಃ, ರೋಷವನ್ನು ಕೊಡ್ತಾನೆ ಕುಜ. ಜಾತೋ ಭವೇತ್ ರುಚಕೆ ಅಂದರೆ ರುಚಕೇ ಜಾತೋ ಭವೇತ್, ರುಚಕೇ ಜಾತಃ, ರುಚಕ ಯೋಗದಲ್ಲಿ ಹುಟ್ಟಿದವನು ಭವೇತ್, ಹೀಗೆಲ್ಲ ಆಗ್ತಾನೆ ಅಂತ. ಕೃಶ ಮಧ್ಯ ಗಾತ್ರ, ನಡು ಚಿಕ್ಕದಿರ್ಬೋದು ಅವನಿಗೆ, ಸಿಂಹದಾಗೆ, ಸಿಂಹಕಟಿ ಅಂತ ಹೇಳ್ತಾರಲ್ವ. ಕೃಶ ಮಧ್ಯ ಗಾತ್ರ. ಈಗ ರಾಮನಿಗೆ ರುಚಕ ಯೋಗ ಇದೆ. ರಾಮನ ವರ್ಣನೆ ಮಾಡಬೇಕಾದ್ರೆ ಮೇಲೆ ಅಗಲ, ಎದೆ ಭುಜ ಅಗಲ ಬರುತ್ತೆ ಅವನದ್ದು, ಹೆಗಲು ಅಗಲ ಬರುತ್ತೆ, ಸೊಂಟಕ್ಕೆ ಹಾಕುವಾಗ ಕಿರಿದಾಗತ್ತೆ ಅದು ಅಂತ. ಹೀಗೆ ಬರುತ್ತೆ, ತ್ರಿಕೋಣ ಥರ ಬರುತ್ತೆ ಶರೀರ. ಅದು ಬರೋಕ್ಕೆ ಅವಕಾಶ ಇರೋದು ಈ ರುಚಕ ಯೋಗದಲ್ಲಿ. ಭವೇಚ್ಛ ರುಚಕೆ ಕೃಶ ಮಧ್ಯ ಗಾತ್ರ. ಏನಾದ್ರು ಸಂಶಯ ಇದೆಯಾ? ಹಿಂದಿನ ಶ್ಲೋಕಗಳಲ್ಲಿ ಸಂಶಯ ಇದೆಯಾ ಏನಾದ್ರು? ರಾಮನಿಗೆ ಇದೆಲ್ಲ ಇದೆ ಅಲ್ವಾ? ಉತ್ಸಾಹ, ಶೌರ್ಯ, ಧನ, ಸಾಹಸವಾನ್, ಪ್ರಸಿದ್ಧ, ಶ್ರೀಮಾನ್. ಸೀತೆಯ ಶ್ರೀಮಾನ್ ಅಂದರೆ ಸೀತಾ ಸಮೇತ ಅಂತ. ರಣೇಶಿ ವಿಜಯಿ. ಸೋತಿದ್ಯಾ ರಾಮ ಎಲ್ಲಾದರೂ ಯುದ್ಧದಲ್ಲಿ? ಸೋತಿದ್ಯಾ? ರಾಮ ಬಾಣ ಅಂತ ಹೇಳ್ತಾರಲ್ವ. ನೃಪ ವಲ್ಲಭಶ್ಚ, ದಶರಥನಿಗೆ ತುಂಬ ಪ್ರೀತಿ ರಾಮ ಅಂದರೆ. ಸ್ವತಃ ನೃಪನೂ ಹೌದು, ನೃಪ ವಲ್ಲಭನೂ ಹೌದು. ಮತ್ತೆ ಎಲ್ಲ ರಾಜರುಗಳಿಗೂ ಕೂಡ ರಾಮ ಅಂದರೆ ತುಂಬ ಪ್ರೀತಿ, ಬೇರೆ ಬೇರೆ ರಾಜರುಗಳಿಗೆ. ಅವತ್ತಿನ ಕಾಲದ ಭೂಮಂಡಲದ ಎಲ್ಲ ರಾಜರುಗಳಿಗೂ. ಈ ರಾವಣನಿಗೂ ರಾಮ ಅಂದ್ರೆ ತುಂಬ ಪ್ರೀತಿ. ಹಾಗೆ ಹುಡ್ಕೊಂಡು ಬಂದ ರಾಮ ಇರುವಲ್ಲಿ ಅಂತ, ಬಂದು ಪ್ರೀತಿ ಮಾಡ್ದ ಅಂತ. ಅವನ ಭಾಷೆಯಲ್ಲಿ ಪ್ರೀತಿ ಮಾಡಿದ್ದು. ರಾವಣ ಪ್ರೀತಿ ಮಾಡಿದ್ರೆ ಹೇಗೆ ಪ್ರೀತಿ ಮಾಡೋದು? ಹೀಗೆ ಪ್ರೀತಿ ಮಾಡೋದು. ಇನ್ನೊಂದ್ಸತಿ ನಿಮ್ಗೆ ಹೇಳಿದ್ದು ಕೊಲೆ ಪ್ರೀತಿ ಅಂತ ಹೇಳಿದ್ದು ನೆನಪಿದ್ಯಾ? ಕೊಲೆ ಪ್ರೀತಿ ಅಂದ್ರೆ ಏನು? ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಕೊಲೆ ಅಂದ್ರೆ ದೆವ್ವವನ್ನು ಕೊಲೆ ಅಂತ ಕರೀತಾರೆ. ಕೊಲೆ ಆದ್ರೆ ದೆವ್ವ ಆಗ್ತಾರಲ್ವಾ, ಕೊಲೆ ಅಂದ್ರೆ ದೆವ್ವವನ್ನು ಕರೀತಾರೆ. ಅದು ಪ್ರೀತಿ ಮಾಡೋದು ಹೇಗೆ ಅಂದ್ರೆ, ಅದು ಒಂದ್ಸಲ ಪ್ರೀತಿ ಮಾಡಿ ಹೋದ್ರೆ ಮೈಯೆಲ್ಲ ಗಾಯ ಆಗಿರುತ್ತೆ ಪೂರ್ತಿ ಅಂತ ಎಲ್ಲ ಗುರುತು. ಎಲ್ಲ ಮಾಡಿದ ಪ್ರೀತಿ ಅದು, ಅದ್ರ ಪ್ರೀತಿ ಇರೋದು ಹಾಗೆ ಅಂತ. ವಿರೋಧ ಭಕ್ತಿ ಅಂತ ಹೇಳ್ತಾರೆ ನಾನು, ವಿರೋಧವೇ ಭಕ್ತಿ ಅಂತ. ಅದು ಪಿತ್ತೋಲ್ಬಣ ಅಂದ್ರೆ ರಾಮನಿಗದು ಬಂದಿಲ್ಲ. ಪಿತ್ತೋಲ್ಬಣ ಅನ್ನೋದು ಯಾಕೆ ಬಂದಿಲ್ಲ ಅಂದ್ರೆ, ಬೇರೆ ಯೋಗಗಳಿದೆ. ಹಂಸ ಯೋಗ ಇದೆ, ಲಗ್ನದಲ್ಲಿ ಗುರು ಉಚ್ಚ ಇದ್ದಾನೆ, ಹಾಗಾಗಿ ಕಫಕ್ಕೆ ಪ್ರಾಧಾನ್ಯ ಇದೆ ಅಲ್ಲಿ. ಅದಕ್ಕೆ ಹೇಳಿದ್ವಿ ಎಲ್ಲ ಫಲಗಳು ಹಾಗಾಗೆ ಬರಬೇಕು ಅಂತಿಲ್ಲ ಅಂತ. ಬೇರೆ ಯೋಗಗಳು ಬಾಧಿಸ್ಬೋದು ಆ ಫಲಗಳನ್ನ. ಮುಂದಕ್ಕೆ ಹೋಗೋಣ. ಇನ್ನೂ ಉದ್ದ ಇದೆ ನೋಡಿ. ಇದು ಮಾನಸಾಗರಿ ಅಂತ ಗ್ರಂಥ, ಇದು ಒಳ್ಳೆ ಗ್ರಂಥ. ಮಾನಸಾಗರಿ ಅಂತ ನಿಮ್ಗೆ ಸಿಗುತ್ತೆ ಆಮೇಲೆ. ಅದು ಹೇಳ್ತಾ ಹೇಳ್ತಾ ಬರ್ಕೊಳ್ಳಿ, ಬೇಕಾದ್ರೆ ಕೇಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮಾನಸಾಗರಿ ಅಂತ ಇದು. ದೀರ್ಘಾಯುಸ್ಸನ್ನು ಕೊಡುತ್ತೆ ಯೋಗ ಇದು. ಸ್ವಚ್ಛ ಕಾಂತಿ, ನಿರ್ಮಲವಾದ ಕಾಂತಿ ಅದನ್ನು ಕೊಡ. ರುಚಕ, ರುಚಿ ಅಂದ್ರೆ ಕಾಂತಿ ಅಂತ. ರುಚಕ ಅಂದ್ರೆ ಕಾಂತಿನ ಹೇಳುವಂಥ ಶಬ್ದವೇ ಹೋದದ್ದು ಅಂತ. ಸ್ವಚ್ಛ ಕಾಂತಿ ಬಹು ರುಧಿರ ಬಲ, ರಕ್ತಬಲ ಇರುತ್ತೆ ನನಗೆ. ಅಂಗಾರಕ ಅಂದ್ರೆ ರಕ್ತ ಅಲ್ವಾ, ಕೆಂಪು ಗ್ರಹ. ಈ ಕುಜ ಇದೆಯಲ್ಲ, ನಿಮಗೆ ಆಕಾಶದಲ್ಲಿ ನೋಡಿದ್ರು ಕೂಡ ಕೆಂಪು ಕಾಣಿಸುತ್ತದೆ. ಮಂಗಲ ಗ್ರಹ ಕೆಂಪು ಚುಕ್ಕಿ ಇದು. ಹಾಗಾಗಿ ಬಹು ರುಧಿರ ಬಲ,
ಇಂಗ್ಲೀಷಲ್ಲಿ ರೆಡ್ ಪ್ಲಾನೆಟ್ ಅಂತ ರೆಡ್ ಪ್ಲಾನೆಟ್ ಅಂತ ಹೇಳ್ತಾರೆ ಅದಕ್ಕೆ, ಈ ಮಂಗಲನಿಗೆ. ಅದೇ ಕಾರಣಕ್ಕೆ ಹೇಳೋಂಥದ್ದು. ಅಂಗಾರ ಕೆಂಡ ಕೆಂಪಿರುತ್ತಲ್ವಾ ಕೆಂಡ, ಆಯುರ್ವೇದ ಕೆಂಡ ಅಲ್ಲ ಇದು ಅಂಗಾರಕ ಅಂದರೆ. ಕಪ್ಪು ಯಾರ ಬಣ್ಣ? ಶನಿ ಬಣ್ಣ. ಕೆಂಪು ಯಾರ ಬಣ್ಣ? ಹಾಗಾಗಿ ಅಂಗಾರ ಅಂದ್ರೆ ಏನು, ಅಂಗಾರಕ ಅಂದ್ರೆ ಏನು ಅಂದ್ರೆ ಇದು ಉರಿತಾ ಇದೆ, ನಿಗಿ ನಿಗಿ ಕೆಂಡ. ಬಹು ರುಧಿರ ಬಲ, ರಕ್ತ ಬಲವನ್ನು ಹೇಳುತ್ತೆ ಯೋಗ ಇದು. ಸಾಹಸವಾಪ್ತ ಸಿದ್ಧಿ, ಸಿದ್ಧಿಗಳಾಗತ್ತೆ ಅವನಿಗೆ, ನಿನ್ನ ಜೀವನದಲ್ಲಿ ಗೆಲ್ತಾನೆ, ಅನೇಕ ಸಂಗತಿಗಳನ್ನು ಪಡ್ಕೊಳ್ತಾನೆ, ಸಂಪತ್ತುಗಳನ್ನು ಪಡ್ಕೊಳ್ತಾನೆ. ಆದರೆ ಸಾಹಸ ಬೇಕಾಗತ್ತೆ. ಅದಕ್ಕೆ ಸಾಹಸವಾಪ್ತ ಸಿದ್ಧಿ. ಚಾರುಭ್ರೂಹು, ಚಾರುಭ್ರೂ ಅಂದ್ರೇನು? ಚಂದದ ಹುಬ್ಬು. ಚಾರುಭ್ರೂಹು, ಈ ಮುಖದಲ್ಲಿ ಹುಬ್ಬು ಅಂದ್ರೆ ಕುಜ ಅಂತ ಅಲ್ವಾ? ಹುಬ್ಬು ನೆಟ್ಟಗಿರುತ್ತಾ? ಯಾರಿದಾರು ಹುಬ್ಬು ನೆಟ್ಟಗಿದ್ದು ಹೇಗಿರುತ್ತೆ ಆಲೋಚನೆ ಮಾಡಿ, ಕಲ್ಪನೆ ಮಾಡ್ಕೊಳ್ಳಿ. ಒಂದು ಕಣ್ಣಿನ ಮೇಲೆ ನೇರ ಹೀಗಿರುವಂತ ಹುಬ್ಬು ಹೇಗಿರ್ಬೋದು? ಚಂದ ಇರುತ್ತಾ? ಹುಬ್ಬನ್ನು ತಿದ್ಕೊಳ್ಳೋರು ಇರ್ತಾರೆ, ಅವ್ರು ಯಾರು ನಟ್ಟಿಗೆ ತಿದ್ಕೊಳ್ಳೋದಿಲ್ಲ ಅಂತ. ಏನು ವಾರೆ ವಾರ ಇದೆಯಲ್ಲ, ವಕ್ರ ವಕ್ರ ಇದೆ, ನಟ್ಟಿಗೆ ತಿದ್ಕೊಳ್ತಾರೆ ಹುಬ್ಬನ್ನು ಯಾರಾದ್ರು? ಯಾಕಿದೇನು ಹೇಳಿದ್ವು? ಕುಜನಿಗೊಂದು ಹೆಸರಿದೆ, ಅದೇನು? ವಕ್ರಹ. ಹುಬ್ಬು ಹೇಗಿರುತ್ತೆ? ಯಾವತ್ತೂ ನಟಿಗಿರೋದಿಲ್ಲ, ವಕ್ರವೇ ಅದು. ವಕ್ರ ಆದ್ರೂ ಚಂದ ಅದು ಅಂತ. ಅದು ಬೇಕಲ್ವ ಜೀವನಕ್ಕೆ? ಕುಜನೂ ಬೇಕು ಜೀವನಕ್ಕೆ, ಶನಿನೂ ಬೇಕು, ಎಲ್ಲ ಬೇಕಾಗತ್ತೆ. ಹಾಗಾಗಿ ಕೆಲವು ವಕ್ರತೆಗಳು ಬೇಕಾಗತ್ತೆ. ಇದು ವಕ್ರ ಆಗಿದ್ರೆ ಚಂದ ಇದೆ. ಚಾರುಭ್ರೂಹು ಅಂದ್ರೆ ಸುಂದರವಾಗಿರುವಂತಹ ಹುಬ್ಬು. ನೀಲಕೇಶ, ನೀಲಕೇಶ ಅಂದ್ರೆ ಕಪ್ಪು ಕೂದಲುಗಳು. ಸಮಕರ ಚರಣ, ಕರಚರಣಗಳು ಸುಂದರವಾಗಿರುತ್ತೆ, ಇರ್ಬೇಕಾದಾಗಿರುತ್ತೆ. ಸಮ ಅಂದ್ರೆ ಮತ್ತೆ ಕತ್ತರದ್ದಾಗೆ ಹಾಗಿರಕ್ಕೆ ಸಾಧ್ಯ ಇಲ್ಲ. ಅದು ಉದ್ದ ಗಿಡ್ಡ ಎಲ್ಲ ಇರಲೇಬೇಕಾಗುತ್ತಲ್ಲ, ಬೆರಳೆಲ್ಲ ಅದೆಲ್ಲ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಸುಷ್ಟವಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಅದು ಮಂತ್ರವಿತ್ತು, ಮಂತ್ರ ಬಲ್ಲವನಾಗ್ತಾನೆ. ರಾಮನಿಗೆ ಮಂತ್ರಗಳೆಲ್ಲ ಗೊತ್ತಿತ್ತಲ್ವ, ದಿವ್ಯಾಸ್ತ್ರಗಳು, ಬ್ರಹ್ಮಾಸ್ತ್ರ ಮಂತ್ರ, ಇಂದ್ರಾಸ್ತ್ರ ಮಂತ್ರ, ಇನ್ನು ವೇದಗಳನ್ನ ಅಧ್ಯಯನ ಮಾಡ್ತಾವನು ರಾಮ. ಮಂತ್ರವಿತ್ತು. ಚಾರು ಕೀರ್ತಿ, ತುಂಬ ಕೀರ್ತಿ ಬರುತ್ತೆ ಅವನಿಗೆ. ರಕ್ತಶ್ಯಾಮ, ಈ ಬಣ್ಣ ಬರ್ಬೋದು, ಅದು ಕುಜನ ಕೊಡುಗೆ. ಅದು ರಕ್ತಶ್ಯಾಮ, ರಕ್ತ ಅಂದ್ರೆ ಕೆಂಪು, ಶ್ಯಾಮ ಅಂದ್ರೆ ಕಪ್ಪು, ಮಿಶ್ರ ಅದರದ್ದು. ರಕ್ತಶ್ಯಾಮೋ ಅತಿಶೂರ ಘನಪರಾಕ್ರಮೇ ರಿಪುಬಲ ಮಥನಃ. ರಿಪುಬಲ ಮಥನಃ ಅಂದ್ರೆ ಶತ್ರು ಸೈನ್ಯವನ್ನು ಧ್ವಂಸ ಮಾಡ್ತಾನವನು. ಕಂಬು ಕಂಠ, ಶಂಖದಂತೆ ಕೊರಳವನಿಗೆ. ಕಂಬು ಅಂದ್ರೆ ಶಂಖ, ಕಂಬು ಕಂಠ ಅಂದ್ರೆ ಶಂಖದ ಕೊರಳು. ರಾಮನಿಗೆ ಹಾಗೆ ಇತ್ತು ಅಂತ ಹೇಳ್ತಾರೆ. ಕಂಬು ಕಂಠ ಮಹೌಜಾಹ, ದೊಡ್ಡ ಓಜಸ್ಸು ಇರುತ್ತೆ ಅವನಿಗೆ. ಓಜಸ್ಸು ಅಂದ್ರೆ ಬಲ, ತಡ್ಕೊಳ್ಳೋ ಶಕ್ತಿ, ಅದಕ್ಕೆ ಓಜಸ್ಸು ಅಂತ ಕರೀತಾರೆ. ಮಹೌಜಾಹ ಅಂದ್ರೆ ತುಂಬಾ ಓಜಸ್ಸು, ಸಾಮರ್ಥ್ಯ, ಶಕ್ತಿ, ಕ್ಷಮತೆ ಇರುತ್ತೆ ಅವನಿಗೆ. ಕ್ರೂರಹ ಅಂತ, ಇದೊಂದು ಸೈಡ್ ಎಫೆಕ್ಟ್ ಬರ್ಬೋದು. ಅದು ಬೇಕಾಗತ್ತೆ ಜೀವನದಲ್ಲಿ. ಈಗ ರಾವಣನ ಸಂಹಾರ ಮಾಡಬೇಕು, ಅವನು ಕರುಣಾಳುವಾಗಿ ಸಂಹಾರ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಯುದ್ಧಕ್ಕೆ ಹೋಗಿ ನಿಂತಿದ್ದಾನೆ, ಪಾಪ ರಾವಣ ಅಂತ ಬಂದ್ಬಿಟ್ರೆ ಅದು ಬಾಣ ಪ್ರಯೋಗ ಮಾಡೋಕ್ಕಾಗೋದಿಲ್ಲ, ಮಾಡ್ಬೇಕಲ್ಲ. ಕರಾಸುರನ ಸಂಹಾರ ಮಾಡಬೇಕಾದ್ರೆ ಆ ಕರ ಸಂಹಾರದಲ್ಲಿ ಕೊನೆಗೆ ಒಂದು ಹಂತ ಬರುತ್ತೆ, ಅದರಲ್ಲಿ ಇಡೀ ಮೈ ತುಂಬ ಬಾಣಗಳನ್ನು ನೆಟ್ಟ ರಾಮ ಅಂತ ಬರುತ್ತೆ. ಆಪಾದ ಮಸ್ತಕ ಕೊನೆಯಲ್ಲಿ ಬರೋಂಥದ್ದು. ಇದ್ರ ಕೊನೆ ಭಾಗದಲ್ಲಿ ಬಾಣ ಸಹಸ್ರ, 1,000 ಬಾಣಗಳನ್ನ ಕರ್ನ ಮೇಲೆ ಪ್ರಯೋಗ ಮಾಡ್ತಾನೆ. ಇಡೀ ಮೈ ತುಂಬ ರಕ್ತ ಸುರಿದೋಯ್ತು ಕರ್ನಿಗೆ ಅಂತ. ಅದು ಬೇಕಾಗತ್ತೆ, ಪೂರಕವಾಗಿ ಬರ್ಬೋದು ಅಂತ ಅರ್ಥ. ಅದು ಆ ಕಠೋರತೆ, ಅದಕ್ಕೊಂದು ಜಾಗ ಇದೆ, ಅದಕ್ಕೊಂದು ಕೆಲಸ ಇದೆ, ಅಲ್ಲಿ ಗುಣ ಆಗುತ್ತೆ ಕೆಲವು ಜಾಗದಲ್ಲಿ, ಅದು ಕೂಡ ಆ ರೀತಿ ಬರ್ಬೋದು ಅಂತ. ಭಕ್ತೋ ಅಮರಾಣ, ಭಕ್ತ ಅಮರಾಣ, ಭಕ್ತಿ ಇರುತ್ತೆ ಯೋಗ ಇರೋರಿಗೆ, ದೇವಭಕ್ತಿ, ದೈತ್ಯ ಭಕ್ತಿ ಅಲ್ಲ, ದೇವತೆಗಳ ಮೇಲೆ ಭಕ್ತಿ ಇರುತ್ತೆ ಅಂತ. ಕ್ರೂರ ಭಕ್ತ ಅಮರಾಣ, ದ್ವಿಜ ಗುರು ವಿನತಃ, ಬ್ರಾಹ್ಮಣರಲ್ಲಿ ಗುರುಗಳಲ್ಲಿ ವಿನಯ, ವಿನತಃ ಅಂತ.
ಬಾಗಿರ್ತಾನವನು ಅಂತ. ಅಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಎಲ್ಲ ಇದ್ರೂ ಕೂಡ ಗುರುಗಳ ಮುಂದೆ, ಬ್ರಾಹ್ಮಣರ ಮುಂದೆ, ವಿಪ್ರರ ಮುಂದೆ ವಿನಯದಲ್ಲಿ ಇರ್ತಾನ ಅವನು ಅಂತ. ಈಗ ರಾಮನನ್ನು ಕಾಣ್ತೇವೆ ನಾವು. ವಸಿಷ್ಠರ ಮುಂದೆ ಎಂಥ ವಿನಯ ಅವನಿಗೆ, ರಾಮನಿಗೆ. ಋಷಿಗಳ ಮುಂದೆ ಎಂಥ ಸೌಜನ್ಯ, ಎಂಥ ವಿನಯ, ಅದನ್ನು ಕೊಡುತ್ತೆ ಯೋಗ ಇದು ಅಂತ. ಕ್ಷಾಮ ಜಾನೂರು ಜಂಕ. ಕ್ಷಾಮ ಅಂದರೆ ಸಪುರ ಅಂತ, ಕೃಷ ಅಂತ. ಯಾವುದು? ಜಾನು. ಜಾನು ಅಂದರೆ ಮಂಡಿ, ಮೊಣಕಾಲು. ಊರು ಅಂದರೆ ತೊಡೆ. ತೊಡೆ ಮತ್ತು ಮೊಣಕಾಲು, ಇದು ಕೃಷ ಇರ್ಬೋದು. ಕ್ಷಾಮ ಜಾನೂರು ಜಂಕ. ಈ ಮಕರ ರಾಶಿ ಫಲ ಹೇಳ್ಬೇಕಾದ್ರೆ ಹೇಳ್ತಾರೆ, ನೆನಪಿದೆಯಾ? ಮಕರ ರಾಶಿ ಫಲ ಹೇಳ್ಬೇಕಾದ್ರೆ ಅಧಃ ಕೃಶಃ ಅಂತ ಹೇಳಿದಾರಲ್ವಾ, ಸೊಂಟದಿಂದ ಕೆಳಗೆ ಸಪುರ ಇರ್ಬೋದು ಅಂತ. ಈ ಮಕರ ರಾಶಿಗೆ ಫಲ ಹೇಳ್ತಾರೆ ಅಧಃ ಕೃಶಃ ಅಂತ, ಸೊಂಟದಿಂದ ಕೆಳಗೆ ಸಪುರ ಇರ್ಬೋದು ಅಂತ. ಈ ರುಚಕ ಯೋಗ ಬರಬೇಕಾದ್ರೆ ಕೆಲವು ಸಾರಿ ಮಕರದಲ್ಲಿ ಕುಜ ಬರ್ತಾನೆ ನೋಡಿ, ಮಕರದಲ್ಲಿ ಬರ್ತಾನಲ್ವಾ. ಮಕರ ಒಂದು ವಿಶೇಷ ಇದೆ ಕುಜನಿಗೆ, ಕುಜನಿಂದ ಬರೋಂಥ ಯೋಗ ಇದು. ಹಾಗಾಗಿ ಅಧಃ ಕೃಶಃ ಅಂತ, ಕೆಳಗೆ ಸಪುರ ಆಗ್ಬೋದು, ಸೊಂಟದಿಂದ ಕೆಳಗೆ. ಇನ್ನೊಂದು ಶ್ಲೋಕ ಇದೆ, ದೊಡ್ಡ ಶ್ಲೋಕ, ಮಾನಸಾಗರ ಇದೆ, ಚೆನ್ನಾಗಿದೆ ಇದು ಕೂಡ. ಚಿಹ್ನೆಗಳು ಏನೆಲ್ಲ ಬರ್ಬೋದು ಶರೀರದಲ್ಲಿ ರುಚಕ ಯೋಗ ಉಳ್ಳವನಿಗೆ. ನೀವು ಬರೆದು ಪೂರೈಸೋದಲ್ಲ ಅಷ್ಟು ಬೇಗ, ನಿಮ್ಗದು ಇಡೀ ಪೇಜ್ ಇದೆ ನೋಡಿ, ಇಡೀ ಪುಟ ತುಂಬ ಇದೆ. ಆಮೇಲೆ ಬರ್ಕೊಳ್ಬೋದು, ನಿಮ್ಗೆ ಸಿಗುತ್ತೆ ಇದು. ಚಿಹ್ನೆಗಳು ಏನೆಲ್ಲ ಇರ್ಬೋದು ಶರೀರದಲ್ಲಿ ರುಚಕ ಯೋಗ ಇರೋನಿಗೆ ಅಂದರೆ, ಖಟ್ವಾಂಗ ಅಂದ್ರೇನು? ಇದೇನು ಭರತನಾಟ್ಯದ ಇರ್ಬೋದು ಅಂತ ತಿಳ್ಕೊಬಿಡಿ ನೀವು. ನಟುವಾಂಗ ಅಂತಿರುತ್ತಲ್ಲ ಭರತನಾಟ್ಯದಲ್ಲಿ, ಹಂಗೆ ಕಟ್ಟುವಾಂಗ ಅಂತ ಆಗಲ್ಲ. ಖಟ್ವಾಂಗ ಅಂದ್ರೆ ಒಂದು ಆಯುಧ ಅದು. ಸಪ್ತಶತಿಯಲ್ಲಿ ಕಾಳಿ ಆಯುಧ ಹಿಡಿದು ಬರ್ತಾಳೆ ಖಟ್ವಾಂಗವನ್ನು. ತುಂಬ ಪ್ರಸಿದ್ಧವಾಗಿರುವಂಥ ಆಯುಧ ಅದು. ಆಯುಧಕ್ಕೆ ಬೇರೆ ಬೇರೆ ಆಕೃತಿಗಳನ್ನು ಹೇಳ್ತಾರೆ, ಬೇರೆ ಬೇರೆ ಶಬ್ದಗಳನ್ನು ಕೂಡ ಹೇಳ್ತಾರೆ. ನರಪಂಜರಿ ಅಂತ ಶಬ್ದ ಇದೆ ಅದಕ್ಕೆ, ಖಟ್ವಾಂಗಕ್ಕೆ ನರಪಂಜರಿ. ಹಿಂದಿಯಲ್ಲಿ ಸಾಂಸರಿ ಅಂತ ಹೇಳ್ತಾರೆ ಇದಕ್ಕೆ. ಈ ಬೌದ್ಧ ಜೀವನದಲ್ಲೂ ಕೂಡ ಈ ಆಯುಧದ ಇದು ಪ್ರಸ್ತಾಪ ತುಂಬ ಬರುತ್ತೆ, ಈ ಖಟ್ವಾಂಗದ ಪ್ರಸ್ತಾಪ ತುಂಬ ಬರುತ್ತೆ. ಖಟ್ವಾಂಗ ಅಂದರೆ ಒಂದು ದಂಡ, ಅದೊಂದು ದಂಡಾಕಾರದ ಆಯುಧ. ಅದು ದಂಡದ ಕೊನೆಯಲ್ಲಿ ವಜ್ರ ಇರುತ್ತೆ, ವಜ್ರ ಇರ್ಬೋದು, ಶೂಲ ಇರ್ಬೋದು, ಕೆಲವು ಸರ್ತಿ ಒಂದು ತಲೆಬುರುಡೆ ಇರ್ಬೋದು ರೀತಿಯಲ್ಲಿ, ಅದು ಇರೋ ಸಾಧ್ಯತೆ ಇರುತ್ತೆ. ಕಪಾಲ, ಈ ನಿಮ್ಮೆಲ್ಲ ಕೇಳಿದಿರಲ್ವಾ, ಈ ನಾಗಾ ಸಾಧುಗಳು, ಅಘೋರಿಗಳು ಒಂದು ದಂಡದ ಮೇಲೆ ಒಂದು ತಲೆಬುರುಡೆ ತುದಿಗೊಂದು ಇರುತ್ತೆ, ಕೇಳಿದಿರಲ್ವಾ. ಖಟ್ವಾಂಗದ ಛಾಯೆ ಬಂದಿದೆ ಅದರಲ್ಲಿ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಶಿರಸ್ಸುಗಳು, ಇಡೀ ಶಿರಸ್ಸು ಪೂರ್ತಿ ಮುಖನ ಇರ್ಬೋದು, ತಲೆಬುರುಡೆ ಇರ್ಬೋದು. ಬೌದ್ಧರಲ್ಲಂತೂ ಅವರೊಂದು ಖಟ್ವಾಂಗದಲ್ಲಿ ಮೇಲೆ ವಜ್ರ ಇದೆ, ಅದ್ರ ಕೆಳಗೆ ತಲೆಬುರುಡೆ, ಎಲುಬು ಮಾತ್ರ ತಲೆಬುರುಡೆ, ಅದ್ರ ಕೆಳಗೆ ಪೂರ್ತಿ ಮುಖ, ತಲೆ ಮಾತ್ರ, ಅದ್ರ ಕೆಳಗೆ ಸ್ವಲ್ಪ ಕೊಳಿತಾ ಇರೋ ಮುಖ ಅದಿದೆ. ಹೀಗೆಲ್ಲ ಸೇರಿಸಿ ಒಂದು ಖಟ್ವಾಂಗ ಮಾಡ್ಕೊಂಡಿದ್ದಾರೆ ಅವರು ಬೌದ್ಧರು. ಅದು ಇಷ್ಟಿಟ್ಕೊಳ್ಳಿ, ದಂಡಾಕಾರದ ಆಯುಧ, ಶೂಲ ವಜ್ರ ಇಂಥದ್ದೆಲ್ಲ ಇರ್ಬೋದು ಅದರಲ್ಲಿ. ಅದ್ರ ಕಪಾಲ ಇರ್ಬೋದು ಅಂತ ಅಷ್ಟು ಅಂದ್ಕೊಳ್ಳಿ ನೀವು, ಬೇಕಾಗತ್ತೆ. ಅದು ಕೂಡ ಕಾಳಿ ಬಳಕೆ ಮಾಡ್ತಾ ಇದ್ಲಲ್ವ ರಾಕ್ಷಸ ಸಂಹಾರಕ್ಕದು. ಹಾಗಾಗಿ ಖಟ್ವಾಂಗ ಇದು ಮಾಂತ್ರಿಕರಿಗೆ ಎಲ್ಲ ನೋಡ್ತೀರಿ ನೀವು ಅದನ್ನ ಅಲ್ವಾ. ಮಾಂತ್ರಿಕರ ಚಿತ್ತ ಬೆಳೆಸ್ಬೇಕಾದ್ರೆ ಕೈರೊಂದು ದಂಡ, ತಲೆಬುರುಡೆ ನೋಡ್ತೀರಲ್ವಾ, ಅದೊಂದು ಆಯುಧ ಅದೊಂದು. ಹಾಗಾಗಿ ಖಟ್ವಾಂಗದ ಚಿಹ್ನೆ, ಗುರುತು ಎಲ್ಲರೂ ಶರೀರದಲ್ಲಿ ಇರ್ಬೋದು ಅಂತ. ಖಟ್ವಾಂಗ ಮಾತ್ರ ಅಲ್ಲ, ಬೇರೆ ಬೇರೆ ಆಯುಧಗಳನ್ನ ಹೇಳ್ತಾರೆ. ಪಾಶವು ಕೂಡ ಒಂದು ಆಯುಧ ಅಲ್ವಾ, ಒಂದು ಉದ್ದ ಹಗ್ಗ. ದೇವಿ ಕೈಯಲ್ಲಿ ಇರೋದುಂಟು, ಅಥವಾ ಬೇರೆ ಬೇರೆ ದೇವತೆಗಳ ಕೈಯಲ್ಲಿ ಇರೋದುಂಟು. ಪಾಶದಿಂದ ಬಂಧನ ಮಾಡ್ತಾರೆ. ವರುಣನಿಗೆ ಪಾಶವೇ ಮುಖ್ಯವಾಗಿರ್ತಕ್ಕಂಥ ಆಯುಧ. ಹಾಗಾಗಿ ಪಾಶ ಅದು ಕೂಡ ಉಂಟು. ವೃಷ, ಎತ್ತಿನ ಗುರುತು ಇರ್ಬೋದು ಎಲ್ಲರೂ ದೇಹದಲ್ಲಿ ಅಂದ್ರೆ ಮುಖ್ಯವಾಗಿ ಕೈಕಾಲುಗಳಲ್ಲಿ ಕೊಂಬು ಕೆಳಗೆ ಹೀಗೊಂದು ರೀತಿ ಮುಖ ಇದ್ದ ಹಾಗೆ ಆ ಥರದ ಚಿಹ್ನೆ ಇರ್ಬೋದು. ಖಟ್ವಾಂಗ, ಪಾಶ, ವೃಷ, ಕಾರ್ಮುಕ ಅಂದ್ರೆ ಧನುಸ್ಸಿನ ಚಿಹ್ನೆ ಇರ್ಬೋದು. ಕುಜ ಆಗಿದ್ರಿಂದ ಹೀಗೆಲ್ಲ ಬರುತ್ತೆ. ಅದು ಚಕ್ರದ ಚಿಹ್ನೆ ಇರ್ಬೋದು, ಇದೆಲ್ಲ ತುಂಬ ಶುಭ. ಕಾರ್ಮುಕ, ಚಕ್ರ ಇದೆಲ್ಲ ತುಂಬ ಒಳ್ಳೆ ಚಿಹ್ನೆಗಳು.
ಧನುಸ್ಸು ಮತ್ತು ಚಕ್ರ, ವೀಣಾ ಅಂದರೆ ವೀಣಾ ಎಂಬ ವಾದ್ಯ ಇದೆಯಲ್ಲ, ವಾದ್ಯದ ಗುರುತು ಇರ್ಬೋದು, ವಜ್ರ, ಇದಿಷ್ಟು ಅಂಕವಾಗಿ ಬರ್ಬೋದು. ಅಂಕ ಅಂದರೆ ಚಿಹ್ನೆ, ಗುರುತು. ಇದಿಷ್ಟು ಚಿಹ್ನೆಯಾಗಿ ಅಂಕವಾಗಿ ಕರಚರಣಗಳಲ್ಲಿ ಮುಖ್ಯವಾಗಿ, ಇಡೀ ಶರೀರದಲ್ಲೂ ಬರಬಹುದು, ಕರಚರಣಗಳಲ್ಲಿ ಕೈ ಮತ್ತು ಕಾಲುಗಳಲ್ಲಿ ಮುಖ್ಯವಾಗಿ ಬರಬಹುದು. ಖಟ್ವಾಂಗ ಪಾಶ ವೃಷ ಕಾರ್ಮುಕ ಚಕ್ರ ವೀಣಾ ವಜ್ರಾಂಕ ಹಸ್ತಚರಣ ಸರಳಾಂಗುಲಿ ಸ್ಯಾತ್. ಬೆರಳುಗಳು ನೀಳವಾಗಿರ್ಬೋದು, ನೇರ ಇರ್ಬೋದು, ವಕ್ರ ಇಲ್ಲದೆ ಇರ್ಬೋದು ಬೆರಳುಗಳು, ಕೈ ಕಾಲಿಂದ. ಕೆಲವರಿಗೆ ಬೆರಳುಗಳು ವಕ್ರ ಇರುತ್ತಲ್ವಾ, ಇರೋ ಸಾಧ್ಯತೆ ಇರುತ್ತಲ್ವಾ, ಸೀದಾ ಇರ್ಬೋದು. ಸರಳಾಂಗುಲಿ ಸ್ಯಾತ್, ವಕ್ರನು ಸೀದಾ ಆಗ್ತಾನೆ ಕೆಲವು ಸಾರಿ, ಕುಜನು ಕೂಡ ಯೋಗ ಕೊಡುವಾಗ. ಮಂತ್ರಾಭಿಚಾರ ಕುಶಲ, ಮಂತ್ರ ಕುಶಲ ಆಗ್ಬೋದು, ಅಭಿಚಾರ ಕುಶಲನೂ ಆಗ್ಬೋದು, ಸಾಧ್ಯತೆ ಇದೆ. ಕುಜ ಆಗಿದ್ರಿಂದ ಅದು ಸಾಧ್ಯತೆ ಇದೆ. ಮಂತ್ರ ಕುಶಲ, ಅಭಿಚಾರ ಕುಶಲ ಮಾಡೋಕೆ ಹೋದ್ರೆ ಬರುತ್ತೆ ಅವ್ರಿಗೆ ಅದು ಅಂತ. ಮಂತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ಬೇಕಾದ್ರೆ ಬೇಕಾಗತ್ತೆ. ಕ್ಷಾತ್ರ ಯೋಗ ಇದು, ಕ್ಷತ್ರಿಯರಿಗೆ ಬೇಕಾಗತ್ತೆ ಅದು. ಮಂತ್ರ ಕುಶಲ ಅಂತ ನಾವು ವಿಪ್ರರಲ್ಲೂ ಕೂಡ ಉಂಟು ಅಂದರೆ, ಈಗ ವಸಿಷ್ಠರನ್ನು ದಿಲೀಪ ಭೇಟಿ ಮಾಡಿದಾಗ ವಸಿಷ್ಠರು ಈ ಮಾತನ್ನು ಹೇಳೋದುಂಟು. ವಸಿಷ್ಠರು ದಿಲೀಪರ ಮಧ್ಯೆ ಸಂಭಾಷಣೆಯಲ್ಲಿ ಮಾತು ಬರುತ್ತೆ. ಅದೇನೆಂದರೆ, ಮಂತ್ರಗಳ ಮೂಲಕವೇ ಗುರುವಾದವನು, ವಿಪ್ರನಾದವನು ಶತ್ರು ಸಂಹಾರ ಮಾಡಬಲ್ಲ ಅಂಥದ್ದು ಬರುತ್ತೆ. ದಿಲೀಪ ಹೇಳ್ತಾನೆ ವಸಿಷ್ಠರ ಕುರಿತು. ಮಂತ್ರ ಕುಶಲ ಆಗ್ಬೋದು, ಅಭಿಚಾರ ಕುಶಲ ಆಗ್ಬೋದು. ತುಲೆಯೇ ಸಹಸ್ರಂ, 1000 ತೂಕ ಮಾಡ್ಬೋದು ಅಂತ. 1000 ತೂಕ ಮಾಡ್ಬೋದು ಅಂದರೆ ಚಿನ್ನ ಬೆಳ್ಳಿ 1000 ತೂಕ ಮಾಡ್ಬೋದು ಅಂತ, ಸಂಪತ್ತು ಬರುತ್ತೆ ಅಂತ ಆ ಅರ್ಥಲ್ಲೂ ಹೇಳ್ಬೋದು. ಅಥವಾ 1000 ಜನರನ್ನು ತೂಕ ಮಾಡ್ಬೋದು ಅವನು ಅಂತ. ನಾಯಕತ್ವ ಬಂದಾಗ ರಾಜನಾಗ್ತಾನೆ, ಮಂತ್ರಿ ಆಗ್ತಾನೆ, ಅಳಿತಾನ ಅವನು ಅಂತ. ಅಳಿಬೇಕಾಗತ್ತೆ, 1000 ಜನರನ್ನ ತೂಕ ಹಾಕಬೇಕಾಗತ್ತೆ. ನೀನೆಂಥವನು, ನೀನೆಂಥವನು, ಇವನು ಯಾವುದಕ್ಕೆ ಬರ್ತಾನೆ, ಯಾವುದಕ್ಕೆ ಬರಲ್ಲ, ತೂಕ ಹಾಕೋ ಸಂದರ್ಭಗಳು ಬರ್ಬೋದು ಅಂತ. ತೂಕ ಹಾಕೋ ಸಂದರ್ಭಗಳಿದೆ. ತುಲೆಯೇ ಸಹಸ್ರಂ. ಇದೊಂದು ಸ್ವಾರಸ್ಯಕರವಾಗಿರುವಂಥ ಭಾಗ. ಮಧ್ಯಂಚ ತಸ್ಯ ಗದಿತಂ ಸುಖ ಅಲ್ಲ ಸುರೇಶ, ತಿದ್ದುಪಡಿಬೇಕಾದ್ರೆ ಮುಖ ದೈರ್ಘ್ಯ ತುಲ್ಯಂ, ಮುಖ ದೈರ್ಘ್ಯ ತುಲ್ಯಂ. ಮಧ್ಯಂಚ ತಸ್ಯ ಗದಿತಂ ಮುಖ ದೈರ್ಘ್ಯ ತುಲ್ಯಂ. ತಿದ್ದುಕೊಳ್ಳಿ ಅದನ್ನ, ಸುಖ ಅಲ್ಲ ಮುಖ, ಅದು ಮುಖ ದೈರ್ಘ್ಯ ತುಲ್ಯಂ. ಏನು ಹಾಗಂದ್ರೆ, ಮುಖದ ಉದ್ದ ಎಷ್ಟಿದೆಯೋ, ಮುಖದ ಉದ್ದ ಎಷ್ಟಿದೆಯೋ ಸೊಂಟದ ಸುತ್ತಳತೆ ಅಷ್ಟೇ ಇರುತ್ತೆ ಅಂತ ಅವನಿಗೆ ಅಂತ. ಮುಖದ ಉದ್ದ ಎಷ್ಟಿದೆಯೋ ಸೊಂಟದ ಅಳತೆ, ಸುತ್ತಳತೆ ಆಗಬೇಕು ಅಂತಿಲ್ಲ, ಅಳತೆ ಅಷ್ಟೇ ಇರುತ್ತೆ ಅಂದ್ರೆ ಸೊಂಟ ಚಿಕ್ಕದಿರುತ್ತೆ ಅನ್ನೋದಕ್ಕೆ ಹೇಳ್ತಾ ಇರೋದು ಇದು ಮುಖ್ಯವಾಗಿ. ಮಧ್ಯಂ ಅಂದ್ರೆ ಸೊಂಟ, ಮಧ್ಯಂಚ ತಸ್ಯ ಗದಿತಂ, ಮಧ್ಯವನ್ನು ಹೇಗೆ ಹೇಳಲಾಗಿದೆ ಅಂದರೆ ಮುಖ ದೈರ್ಘ್ಯ ತುಲ್ಯಂ, ಮುಖದ ದೀರ್ಘತೆಯ ಸಮಾನವಾಗಿ ಸೊಂಟದ ಅಳತೆಯನ್ನು ಹೇಳ್ತಾರೆ ಅಂತ. ಇನ್ನು ಸಖ್ಯಸ್ಯ ವಿಂಧ್ಯಸ್ಯ 2ನೇ ಶ್ಲೋಕ ಇದು. ಸಖ್ಯಸ್ಯ ವಿಂಧ್ಯಸ್ಯ ತಥೋಜ್ಜಯಿನ್ಯಾ ಪ್ರಭು. ಪ್ರಭು ರಾಜನಾಗ್ತಾನೆ ಅಥವಾ ಆಳ್ತಾನೆ, ಆಳ್ವಿಕೆ ಯೋಗ ಬರುತ್ತೆ ಅವನಿಗೆ. ಎಲ್ಲಿಗೆಲ್ಲ ಅಂದರೆ ಸಖ್ಯಸ್ಯ, ಸಖ್ಯ ಪ್ರದೇಶದ, ಸಖ್ಯ ಪರ್ವತದ ಪರಿಸರ. ವಿಂಧ್ಯಸ್ಯ, ವಿಂಧ್ಯ ಪರ್ವತದ ಪರಿಸರ, ಉಜ್ಜಯಿನಿ ಆ ಕಡೆಗೆ ಬರುತ್ತೆ ಅದು. ಅಲ್ಲಿಗೆ ಪ್ರಭು ಆಗ್ತಾನೆ. ಶರತ್ ಸಪ್ತತಿ ಜೀವಿತೋತ್ಸವ ಆ ಕಡೆಗೂ ಬರುತ್ತೆ, ಈ ಕಡೆ ಬರುತ್ತೆ ಅದು. 70 ವರ್ಷ ಅಂತ. 70 ವರ್ಷ ಪ್ರಭು ಅಂತ ಅನ್ಬೋದು, 70 ವರ್ಷ ಜೀವಿತ ಅಂತ. ಶರತ್ ಸಪ್ತತಿ ಜೀವಿತೋತ್ಸವ, ಬದುಕು, ಆಯುಸ್ಸವ ಅಂತ. ಮುಂದಿನದ್ದು ಶಸ್ತ್ರಾಗ್ನಿ ಚಿಹ್ನ ಅಂತ. ಏನಾಗಂದ್ರೆ, ಮೈಯಲ್ಲಿ ಒಂದು ಸುಟ್ಟ ಗುರುತಿರ್ಬೋದು, ಸುಟ್ಟ ಕಲೆ ಇರ್ಬೋದು ಮೈಯಲ್ಲಿ, ಅಥವಾ ಗಾಯದ ಕಲೆ ಇರ್ಬೋದು. ಆಯುಧದಿಂದ ಗಾಯ ಆಗಿ ಗಾಯದ ಕಲೆ ಇರ್ಬೋದು. ಶಸ್ತ್ರಚಿಹ್ನ, ಅಗ್ನಿ ಚಿಹ್ನ ಅಂತ. ಅದು ಬೇರೆ ಇದು ಬೇರೆ. ಮೇಲ್ಗಡೆದು ರೇಖೆನೇ ಇರುತ್ತೆ ಹಾಗೆ, ಹುಟ್ಟತಾನೆ ಬೈ ಬರ್ತ್ ಹುಟ್ಟತಾನೆ. ಈಗ ಧನುಸ್ಸಿನ ಗುರುತಿರ್ಬೋದು, ಧನುಸ್ಸಿನ ಆಕಾರದ ರೇಖೆ ಇರ್ಬೋದು, ವಜ್ರದ ಆಕಾರದ ರೇಖೆ ಇರ್ಬೋದು, ಚಕ್ರದ ಆಕಾರದ ರೇಖೆ ಇರ್ಬೋದು. ಅದು ಮೇಲ್ಗಡೆ ಹೇಳಿರುವಂಥದ್ದು. ಇದು ಅದಲ್ಲ. ಆಯುಧದಿಂದ ಗಾಯ ಆಗಿ ಗುರುತು ಉಳಿಬೋದು, ಕಲೆ ಉಳಿಬೋದು.
ಅಥವಾ ಬೆಂಕಿಯಲ್ಲಿ ಸುಟ್ಟು ಕಲೆ ಹೊಡಿಬೋದು ಅಂತ. ಈಗ ನಾನು ನಿಮ್ಗೊಂದು ಉದಾಹರಣೆ ಕೊಡಬೇಕು, ನಮ್ಮದೇ ಉದಾಹರಣೆ ಕೊಡಬೇಕು. ನಿಮ್ಗೊಂದು ಹೇಳಿದ್ವು, ನಾವು ರುಚಕ ಯೋಗ ನಮಗೆ ಇದೆ ಅಂತ ನಿಮ್ಗೆ ಹೇಳಿದ್ವು ಅಲ್ವಾ. ಇದು ಹೇಳ್ತಿರೋದು ಕೇವಲ ಕಲಿಕೆಗೋಸ್ಕರ ಹೇಳ್ತಾ ಇರುವಂಥದ್ದು, ಅಷ್ಟಕ್ಕೆ ತಗೊಳ್ಳಿ ನೀವು ಅದನ್ನು. ನಾವು ನಿಮ್ಗೆ ಇದನ್ನು ಪಾಠ ಮಾಡಬೇಕಾದ್ರೆ ಗಮನಿಸಿದ್ವಿ ಅದನ್ನು. ಅದೇನೆಂದರೆ ನಮ್ಗೆ ಆ ಪ್ರಮೇಯಗಳು ತುಂಬ ಕಡಿಮೆ. ನಮ್ಮ ಜೀವನದಲ್ಲಿ ಬೆಂಕಿ ದುರಂತಗಳು ಬರಲಿಲ್ಲ ಈಗ ವಿಶೇಷವಾಗಿ. ನಾವೇನು ಯುದ್ಧ ಮಾಡೋಕ್ಕೂ ಹೋಗಿಲ್ಲ ಎಲ್ಲೂ ಕೂಡ, ಅಥವಾ ಆಯುಧಗಳಿಂದ ಕೆಲಸ ನಮಗೇನೂ ಇಲ್ಲ ಅಂತ. ಆದರೆ ಇದೆರಡೂ ಗುರುತುಗಳು ಬಂದಿದೆ ನಮಗೆ. ನಮ್ಮ ತುಂಬ ಚಿಕ್ಕ ವಯಸ್ಸಲ್ಲಿ ಅಮ್ಮ ಆಯಿತು ನಮಗೆ. ಅಮ್ಮ ಅಂತ ಹೇಳ್ತಾರಲ್ಲ, ಒಂದು ತುಂಬ ಚಿಕ್ಕ ವಯಸ್ಸಲ್ಲಿ ಅಂದರೆ ಶೈಶವಾವಸ್ಥೆ, ಒಂದು ವರ್ಷಕ್ಕಿಂತ ಒಳಗಡೆಗೆ ಅಂತ, ಒಂದು ವರ್ಷಕ್ಕಿಂತ ಚಿಕ್ಕ ವಯಸ್ಸಿದ್ದಾಗ ಅಂತ. ಆಗಿನ ಕಾಲದಲ್ಲೆಲ್ಲ ಅಮ್ಮ ಆದಾಗ ಅದಕ್ಕೊಂದು ಚಿಕಿತ್ಸೆ ಮಾಡ್ತಿದ್ರು. ಅದೇನಂದ್ರೆ ಅರಿಶಿಣ ಕೊಂಬನ್ನು ಸುಟ್ಟು ಇಟ್ಟುಬಿಡೋದು. ಇಟ್ಟರೆ ಹೋಯ್ತು ನಮಗದು. ಸ್ವಾರಸ್ಯ ಅಂದರೆ ಕುಜದಶೆ ಇತ್ತು ಆ ಸಮಯದಲ್ಲಿ ನಮಗೆ ಅಂತ. ಕುಜನಿಂದ ಬರುತ್ತಲ್ಲ ರುಚಕ ಯೋಗ. ಸ್ವಲ್ಪವೇ ಸಮಯಕ್ಕೆ ಕುಜದಶೆ ಇತ್ತು ನಮಗೆ, ಹುಟ್ಟಿ ಸ್ವಲ್ಪನೇ ಸಮಯಕ್ಕೆ. ಅದೇ ಸಮಯದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಇದು. ಅಮ್ಮ ಬಂದಾಗ ಈ ಅರಿಶಿಣ ಕೊಂಬನ್ನು ಸುಟ್ಟು ಇಟ್ಟಿದ್ದಾರೆ, ಅದನ್ನು ಆ ಗುರುತು ಹಾಗೆ ಉಳಿದಿದೆ ಅಂತ, ಆ ಚಿಹ್ನೆ ಹಾಗೆ ಉಳಿದಿದೆ ಅಂತ. ಹಾಗಾಗಿ ಅಗ್ನಿ ಚಿಹ್ನ ಅಂದರೆ ಅಗ್ನಿ ಚಿಹ್ನೆ ಉಳಿದಿದೆ ಒಂದು ಅಂತ. ಹಾಗೆ ಶಸ್ತ್ರಚಿಹ್ನ ಅನ್ನೋದಕ್ಕೂ ಒಂದು ಸಂದರ್ಭ ಬಂತು ಚಿಕ್ಕ ವಯಸ್ಸಲ್ಲಿ ನಮಗೆ. ಅದೇನೆಂದರೆ ಚಿಕ್ಕ ವಯಸ್ಸಲ್ಲಿ ಪೂರ್ವಾಶ್ರಮದ ಮನೆಯಲ್ಲಿ ಅಲ್ಲಿ ಕೃಷಿ ಅಲ್ವಾ, ಕೃಷಿ ಅಂದರೆ ಕತ್ತಿ ಗುದ್ಲಿ ಪಿಕಾಸಿ ಇದೆಲ್ಲ ಇರುತ್ತಲ್ವಾ ಅಲ್ಲಿ ಕೃಷಿಯಲ್ಲಿ. ಚಿಕ್ಕ ವಯಸ್ಸು ಆಟ ಅಲ್ವಾ, ಕತ್ತಿ ಹಿಡ್ಕೊಂಡು ಹೋಗಿದ್ದು ಒಂದು ಕಡೆಯಿಂದ ಒಂದು ಕಡೆಗೆ ಓಡಾಡ್ತಾ ಕತ್ತಿ ಬೀಸ್ತಾ ಹೋಗಿದ್ದೀವಿ. ಅದೊಂದ್ಸರಿ ಹೀಗೆ ಕಾಲಿಗೆ ಬಂತು, ಕಾಲು ಪಕ್ಕದಲ್ಲಿ ಬೀಸ್ತಾ ಇದ್ದಿದ್ದು. ಉತ್ಸಾಹ ಜಾಸ್ತಿ ಇರುತ್ತೆ, ಉತ್ಸಾಹದಿಂದ ಬರೋದಿದೆಯಲ್ಲ, ಕುಜ ಅಲ್ವ ಉತ್ಸಾಹ ಅಂತಂದರೆ. ಬೀಸ್ತಾ ಹೋಗಿದ್ದು, ಆ ಬೀಸಿದ್ದು ಒಂದು ಸರ್ತಿ ನೇರ ಹೀಗೆ ಮಂಡಿಗಿಂತ ಸ್ವಲ್ಪ ಮೇಲಕ್ಕೆ, ಮೊಣಕರಂತ ಸ್ವಲ್ಪ ಮೇಲಕ್ಕೆ, ಅಲ್ಲಿ ಬಂದು ಒಳಗಡೆ ಹೋಯ್ತು ಕತ್ತಿದು, ಆ ತುದಿ ಅದರಿತ್ತು. ಗಾಯಗುಣ ಆಯಿತು, ಕಲೆ ಉಳಿತು. ಅದ ನಂತರ ಅದೇ ಜಾಗದಲ್ಲಿ ಒಳಭಾಗದಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಸ್ವಲ್ಪ ದಪ್ಪಾಗಿತ್ತು. ಇನ್ನೊಂದು ಬಾವು ಬರೋದು ಅಂತ ಹೇಳ್ತಾರಲ್ವಾ, ಅದು ಬಂದಿತ್ತು. ಅದು ಗುಣ ಆಗಲಿಲ್ಲ ಬೇರೆ ರೀತಿಯಿಂದ. ಅದಕ್ಕೆ ಏನು ಮಾಡಿದ್ರು ಅಂದರೆ ವೈದ್ಯಕೀಯ ಚಿಕಿತ್ಸೆ ಮಾಡಿದರು ಆ ಸಮಯದಲ್ಲಿ. ಅದನ್ನು ಶಸ್ತ್ರದ ಮೂಲಕವಾಗಿ ಅದನ್ನು ತೆರೆದು ಓಪನ್ ಮಾಡಿ ತೆರೆದು ಅದನ್ನು ಒಳಗಿನ ಆ ಕೀವನ್ನು ತೆಗೆದು ಪೂರ್ತಿ ತೆಗೆದಾಗ ಆ ಕಲೆ ಉಳಿಯಿತು ಅಂತ. ಅದ ನಂತರ ಅಂತ ಶಸ್ತ್ರದ ಕಲೆ ಅದು ಅಂತ, ಅದು ಉಳಿತದು ಅಂತ. ನಿಮ್ಗೆ ಇದನ್ನ ಯಾಕೆ ಹೇಳ್ತಿದ್ದೇವೆ ಅಂದರೆ ಈ ಯೋಗ ಎಷ್ಟು ಸತ್ಯ ಇರುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಇದು ಅಂತ. ಇದನ್ನ ಹೇಳಿ ಏನು ಪ್ರಯೋಜನ, ನಮಗೆ ಹೇಳಬೇಕಾಗಿಲ್ಲ ಅಂತ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದಾಗ ಎಷ್ಟು ಸತ್ಯ ಆಗುತ್ತೆ ಅಂತ. ಶಸ್ತ್ರಚಿಹ್ನೆ ಅಗ್ನಿ ಚಿಹ್ನೆ, ಯುದ್ಧ ಮಾಡದೇ ಇದ್ರು, ಬೆಂಕಿ ಜೊತೆಗೇನು ಸರಸ ಆಡದೇ ಇದ್ರು, ಆ ಚಿಹ್ನೆ ಬಂತು, ಆ ಗುರುತು ಬಂತು. ಹಾಗಾಗಿ ಶಸ್ತ್ರ ಅಗ್ನಿ ಚಿಹ್ನ ರುಚುಕಾಭಿಧಾನೆ ಯೋಗಿ. ಆ ರುಚುಕ ಎಂಬ ಯೋಗ ಬಂದಾಗ ಇದೆಲ್ಲ ಆಗುತ್ತೆ. ಕೊಟ್ಟ ಕೊನೆದು ದೇವಾಲಯಾಂತೆ ನಿಧನಂ ಕರೋತಿ. ಈ ಯೋಗ ಏನು ಮಾಡುತ್ತೆ ಅಂದರೆ ದೇವಾಲಯ ಅಂತೆ ಅಂತ ಅಂದರೆ ಪರಿಸರ ಅಂತ, ಹತ್ತಿರ ಅಂತ. ದೇವಾಲಯ ಅಂತೆ, ದೇವಾಲಯದ ಪರಿಸರದಲ್ಲಿ ನಿಧನಂ ಕರೋತಿ, ಮುಕ್ತಿಯನ್ನು ಕೊಡುತ್ತೆ ಅದು ಅಂತ, ಮೋಕ್ಷವನ್ನು ಕೊಡುತ್ತೆ ಅದು ಅಂತ. ಒಳ್ಳೆ ಯೋಗ ಅದು. ತೀರ್ಥಕ್ಷೇತ್ರ, ದೇವಸ್ಥಾನ, ದೇವರ ಸನ್ನಿಧಿ, ಇಂಥ ಕಡೆಯಲ್ಲಿ ಮೃತ್ಯು ಬರುತ್ತೆ ಅಂತ. ಹಾಗಾಗಿ ಯೋಗಕ್ಕೆ ಅಲ್ಲಿ ತನಕ ವ್ಯಾಪ್ತಿ ಇದೆ. ಯೋಗ ಪೂರ್ಣ ಫಲ ಕೊಟ್ಟಾಗ ಮುಕ್ತಿವರೆಗೂ ಫಲ ಕೊಡುತ್ತೆ ಅದು ಅಂತ. ಆಮೇಲೆ ನಿಮ್ಗೊಂದು ನೆನಪಾಯ್ತದ್ದು, ಈಗ ರಾಮನಿಗೂ ರುಚುಕ ಯೋಗ ಇದೆ ಅಲ್ವಾ, ಮತ್ತೆ ರಾಮನಿಗೂ ಕಲೆ ಇರ್ಬೋದಲ್ವಾ. ಮಹಾಪುರುಷ ರಾಮ. ಮತ್ತು ಅವತ್ತಿನ ಕಾಲದಲ್ಲಿ ಔಷಧಗಳು ಹೇಗಿದ್ವು ಅಂದರೆ ತುಂಬ ಒಳ್ಳೊಳ್ಳೆ ಔಷಧಗಳಿದ್ವು ಅವತ್ತಿನ ಕಾಲದಲ್ಲಿ. ಒಂದು ಸಾವರಣ್ಯಕರಣಿ ಅಂತ ಒಂದು ಔಷಧ ರಾಮಾಯಣದಲ್ಲಿ ಪ್ರಸ್ತಾಪ ಇದೆ. ಅದರದ್ದು ಸಾವರಣ್ಯಕರಣಿ ಅಂತ, ಇದ್ರ ಬಗ್ಗೆ ಹೇಳಿದ್ದೀವಿ ಅಂತೆ. ಮೃತ ಸಂಜೀವನಿ ಇತ್ತು ಅವತ್ತಿನ ಕಾಲ. ಸತ್ತವನು ಬದುಕ್ತಾ ಇದ್ದ, ಅಷ್ಟೇ ಸತ್ತವನು, ಸಾವಿನ ಸ್ಥಿತಿಲಿ ಇದ್ದವನು, ಅವನು ಕೂಡ ಬದುಕ್ತಾ ಇದ್ದ. ಸಂಧಾನಕರಣಿ, ಮುರಿದ ಅಂಗ ಕೂಡ್ತಿತ್ತು, ಅದರಿಂದಾಗಿ ಸಂಧಾನಕರಣಿ ಅಂತ ಹೆಸರು ಅದಕ್ಕೆ. ವಿಶಲ್ಯಕರಣಿ, ಬಾಣದ ಮನೆನೋ ಶಸ್ತ್ರದ ಮನೆಯೋ ಒಳಗುಳಿದ್ರೆ ಹೊರಗೆ ತರ್ತಾ ಇತ್ತು ಅದನ್ನದು. ಶಸ್ತ್ರದ ಖಂಡಗಳು ಒಳಗುಳಿದ್ರೆ ಈ ಔಷಧ ಹೊರಗೆ ತರ್ತಾ ಇತ್ತು ಅದನ್ನು. ವಿಶಲ್ಯಕರಣಿ ಇದು. ಹಾಗೆ ಸಾವರಣ್ಯಕರಣಿ ಅಂದರೆ ಅದೇ ಬಣ್ಣ ಬರೋ ಥರ ಮಾಡ್ತಾ ಇತ್ತು ಅಂತ.
ಗಾಯ ಆದ ಜಾಗದಲ್ಲಿ ಮತ್ತೆ ಅದೇ ಬಣ್ಣ ಬರೋ ಥರ ಮಾಡ್ತಾ ಇತ್ತು ಅದು. ಅದೆಲ್ಲ ಇದ್ದ ಕಾಲ, ಅದು ಕಲೆ ಉಳಿಯೋ ಕಾಲ ಅಲ್ಲ ಅದು. ಮತ್ತೆ ಹೇಗಪ್ಪ ಅಂದರೆ ಇದಕ್ಕೊಂದು ಉದಾಹರಣೆ ಕೊಡ್ಬೋದು ನಿಮಗೆ. ಅದು ಸಮುದ್ರಕ್ಕೆ ಸೇತುವೆ ಕಟ್ಟೋ ಸಂದರ್ಭ. ಮೊದಲು ರಾಮ ಸಮುದ್ರ ದೇವನ ಉಪಾಸನೆ ಮಾಡ್ತಾನೆ. 3 ಹಗಲು 3 ರಾತ್ರಿ ದರ್ಬೆ ಹಾಸಿ ಅದ್ರ ಮೇಲೆ ಮಲಗಿರ್ತಾನೆ. ನಿದ್ದೆ ಮಾಡೋಕ್ಕೋಸ್ಕರ ಮಲಗಿರೋದಲ್ಲ, ಅದು ಉಪಾಸನೆ ಮಾಡ್ತಾನೆ. ಮಲಗಿ ಉಪಾಸನೆ ಮಾಡ್ತಾನೆ 3 ಹಗಲು 3 ರಾತ್ರಿ. ರಾಮಾಯಣದಲ್ಲಿ ಆ ಪ್ರಸ್ತಾಪ ಇದೆ, ವರ್ಣನೆ ಇದೆ. ಮಲಗುವಾಗ ತಲೆದಿಂಬಬೇಕಲ್ವಾ, ಈ ಬಲಭುಜವನ್ನೇ ತಲೆದಿಂಬಾಗಿ ಇಟ್ಕೊಂಡ ಅಂತ. ಪರಿಘಾಯುಧವನ್ನು ಹೋಲುವಂಥ ಭುಜ, ಅದೇ ಅವನಿಗೆ ತಲೆದಿಂಬಾಯಿತು. ದಕ್ಷಿಣ ಭುಜ ಅದೇ ಅವನಿಗೆ ತಲೆದಿಂಬಾಯಿತು. ಇಲ್ಲಿ ಆ ದಕ್ಷಿಣ ಭುಜವನ್ನು, ದಕ್ಷಿಣ ಬಾಹುವನ್ನು ವರ್ಣನೆ ಮಾಡಿದ್ದಾರೆ. ಹೇಗಿದೆ ರಾಮನದ್ದು ವರ್ಣನೆ ಮಾಡಿದ್ದಾರೆ. ತುಂಬ ಇದೆ ವರ್ಣನೆ, ಚೆನ್ನಾಗಿದೆ ಅದು. ಅದರಲ್ಲಿ ಒಂದು ಮಾತ್ರ ಪ್ರಸ್ತಾಪ ನಿಮ್ಗೆ ಹೇಳ್ತಾ ಇರೋಂಥದ್ದು, ಜಾಘಾತ ವಿಗತ ತ್ವಚಂ. ಜಾಘಾತ ವಿಗತ ತ್ವಚಂ. ಜಾ ಅಂದರೆ ಹೆದೆ, ಧನುಸ್ಸಿನ ಹೆದೆ, ಶಿಂಜಿನಿ ಅಂತ ಹೇಳ್ತಾರೆ, ಹೆದೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದನ್ನ ಬಿಲ್ಲಿನ ನಾಣು, ನಾಣು ಅಂತ ಕೂಡ ಹೇಳ್ತಾರೆ. ಕಟ್ಟಬೇಕಲ್ವ ಬಗ್ಸಿ ಅದನ್ನ, ಆ ಕಟ್ಟೋ ಹಗ್ಗ ಇದೆಯಲ್ಲ ಅದನ್ನ ಹೆದೆ ಅಂತ ಕರೀತಾರೆ. ಜಾಘಾತ, ಆ ಹೆದೆ ಬಡ್ದು 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 ಚರ್ಮ ಹೋಗಿದೆ ಅಂತ. ವಿಗತ ತ್ವಚಂ, ತ್ವಕ್ ಅಂದ್ರೆ ಚರ್ಮ, ವಿಗತ ತ್ವಚಂ ಅಂದ್ರೆ ಚರ್ಮ ಹೋಗಿದೆ. ಒಂದು ಚೂರು ಜಾಗದಲ್ಲಿ ಬಿಲ್ಲಿನ ನಾಡು ಅದು ಬಡಿದು 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 ಚರ್ಮ ಹೋಗಿದೆ ಅಂತ. ಯಾಕೆಂದ್ರೆ ಸೆಳೆದು ಬಿಡುವಾಗ ಅದು ಬಡಿಯುತ್ತೆ ಅಲ್ವಾ. ಬಿಲ್ ಯಾವ ಕೈಲಿರುತ್ತೆ? ರಾಮನಿಗೆ ಹೀಗಾಗಿತ್ತು ಅಂತ ವರ್ಣನೆ ಮಾಡ್ತಿರೋಂಥದ್ದು. ಬಿಲ್ ಯಾವ ಕೈಲಿರುತ್ತೆ, ಬಾಣ ಯಾವ ಕೈಲಿರುತ್ತೆ ಹೇಳಿ ನೋಡೋಣ. ನೋಡ್ಕೊಳ್ಳಿ ನೀವು ಕೈ ಮಾಡಿ ತೋರಿಸಿ ಗೊತ್ತಾಗತ್ತೆ ನಿಮಗೆ. ಮಾಡಿ ನೋಡ್ಕೊಳ್ಳಿ. ನಿಮಗೆ ನಿಮ್ಮ ಕೈಯಲ್ಲಿ ಬಿಲ್ ಇದೆ, ಬಾಣ ಇದೆ, ಹೇಗಿರುತ್ತೆ ಅದು? ಕೈ ಮಾಡಿ ಎಲ್ರು. ಯಾವ ಕೈ ಮುಂದೆ ಬರುತ್ತೆ? ಎಡಗೈ ಮುಂದೆ ಬರುತ್ತೆ ಅಲ್ವಾ. ರೊಡ್ಡ ಆದ್ರೆ ಈ ಎಡಗೈಯವರು ಇರ್ತಾರಲ್ವ ಕೆಲವರು, ಅವ್ರಿಗೆ ಬಲಗೈ ಮುಂದೆ ಬರುತ್ತೆ. ಯಾಕೆಂದ್ರೆ ಶಕ್ತಿ ಜಾಸ್ತಿ ಯಾವ ಕೈಗೆ ಬೇಕು? ಬಾಣ ಬಿಡೋ ಕೈಗೆ ಶಕ್ತಿ ಜಾಸ್ತಿ ಬೇಕು ಅಲ್ವಾ. ಹಿಡ್ಕೊಳ್ಳೋ ಕೈಗೆ ಶಕ್ತಿ ಜಾಸ್ತಿ ಬೇಡ, ಬಿಲ್ಲನ್ನು ಹಿಡ್ಕೊಳ್ಳೋ ಕೈಗೆ ಶಕ್ತಿ ಜಾಸ್ತಿ ಬೇಡ, ಬಾಣ ಬಿಡೋ ಕೈಗೆ ಶಕ್ತಿ ಜಾಸ್ತಿ ಬೇಕು. ಹಾಗಾಗಿ ರೊಡ್ಡರಾದ್ರೆ, ಎಡಗೈಯವರಾದ್ರೆ ಆಗ ಬಲಗೈ ಮುಂದೆ ಬರುತ್ತೆ, ಎಡಗೈ ಹಿಂದಕ್ಕೆ ಹೋಗುತ್ತೆ. ನಿಮ್ಗೆ ನಮ್ಮ ಪ್ರಶ್ನೆ, ರಾಮ ಎಡಚನ? ನಿಮಗೆ ನಮ್ಮ ಪ್ರಶ್ನೆ, ರಾಮ ಎಡಚನ ಅಂತ ಆಗಿದ್ರೆ ಅಂತ. ಈ ಬಲಗೈ ವರ್ಣನೆ ಮಾಡ್ತಾ ಇರೋದು, ಬಲಗೈಲಿ ಚರ್ಮ ಹೋಗಿದೆ ಅಂತ ಹೇಳ್ತಿರೋದು. ಜಾಘಾತ ವಿಗತ ತ್ವಚಂ ಅನ್ಬೇಕಾದ್ರೆ ಬಲಭುಜದ ವರ್ಣನೆ ಅದು. ಅದು ಮುಂದಿತ್ತ ಹಾಗಾದ್ರೆ ಜಾಘಾತ ಅಂತಿದೆ. ಬಿಲ್ಲಿನ ನಾಣು ಹೆದೆ ಬಡದೆ ಅದು ಚರ್ಮ ಹೋಗಿರ್ಬೇಕು. ಅದು ಬಿಲ್ ಹಿಡ್ಕೊಂಡಲ್ಲ. ಹೇಗಪ್ಪ ಸಮನ್ವಯ ಮಾಡೋದು? ಉದಾಹರಣೆ ಕೊಡೋದು ಕೊಟ್ಟಾಗೋಯ್ತು. ಇದು ದೊಡ್ಡ ಸಮಸ್ಯೆ ಬಂದ್ಬಿಡ್ತು. ರಾಮ ಎಡಚನೆ ಅಂತ ಪ್ರಶ್ನೆ. ಏನ್ ಮಾಡೋದು ಈಗ? ಏನುತ್ತರ ಇದಕ್ಕೆ ಅಂದ್ರೆ, ರಾಮ ಸವ್ಯಸಾಚಿ ಆಗಿದ್ದ ಅಂತ ಉತ್ತರ ಅದಕ್ಕೆ. ಎರಡೂ ಕೈಗಳಿಂದ, ಈ ಕೈಯಲ್ಲಿ ಧನುಸ್ಸು ಹಿಡಿದು ಯುದ್ಧ ಮಾಡೋಕ್ಕೂ ಗೊತ್ತು, ಈ ಕೈಯಲ್ಲಿ ಧನುಸ್ಸು ಹಿಡಿದು ಯುದ್ಧ ಮಾಡೋಕ್ಕೂ ಗೊತ್ತು. ಸವ್ಯಸಾಚಿ ಅಂತ ಹೇಳ್ತಾರೆ ಅದಕ್ಕೆ. ಅರ್ಜುನನಿಗೆ ಸವ್ಯಸಾಚಿ ಅಂತ ಒಂದು ಹೆಸರಿದೆ. ಅರ್ಜುನನ 10 ನಾಮಗಳಿದೆ, ದಶನಾಮಿ ಅಂತ ಹೇಳ್ತಾರೆ. ಅರ್ಜುನ 10 ಹೆಸರುಗಳವರಿಗೆ, ಅದ್ರಲ್ಲಿ ಒಂದು ಸವ್ಯಸಾಚಿ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ಗೀತೆ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ನೀನು ಕೇವಲ ನಿಮಿತ್ತ ಮಾತ್ರವಾಗಿರು, ನಾನೇ ಮಾಡ್ತೇನೆ ಎಲ್ಲವನ್ನು ಕೂಡ ಅಂತ ಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು ಅಲ್ವಾ. ಮಹಾವೀರರುಗಳು, ಅಪರೂಪದ ಮಹಾವೀರರುಗಳು, ಅವ್ರಿಗೆ ಎರಡೂ ಕೈಲಿ ಯುದ್ಧ ಮಾಡಕ್ಕೆ ಗೊತ್ತಿರ್ತಾ ಇತ್ತು ಅವ್ರಿಗೆ.
ಹಾಗಾಗಿ ಆ ಶ್ಲೋಕ ಪೂರ್ತಿ ಹೀಗಿದೆ, ಜಾಘಾತ ವಿಗತ ತ್ವಚಂ ಅಂತ ಹೇಳಿದ್ವಲ್ಲ, ಪೂರ್ತಿ ಹೀಗಿದೆ, ಅಸ್ಯತಾಚ ಪುನಃ ಸವ್ಯಂ ಜಾಘಾತ ವಿಗತ ತ್ವಚಂ. ಅಸ್ಯತಾಚ, ಅಸ್ಯತ ಅಂದರೆ ಬಾಣ ಪ್ರಯೋಗ ಮಾಡುವಂಥದ್ದು, ಅಸನ, ಅಸು ವಿಕ್ಷೇಪೆ ಅಂತ ಬಾಣ ಕ್ಷೇಪಣ, ಅದು ಅಸ್ಯತ ಅಂದರೆ ಬಾಣ ಪ್ರಯೋಗ ಮಾಡ್ತಕ್ಕಂಥದ್ದು. ಪುನಃ ಸವ್ಯಂ ಅಂದರೆ ಎಡಗೈಯಿಂದ ಬಾಣ ಪ್ರಯೋಗ ಮಾಡಬೇಕಾದ್ರೆ ಬಲಗೈ ಮುಂದಕ್ಕೆ ಬರುತ್ತಲ್ವಾ, ಆ ಸಮಯದಲ್ಲಿ ಬಡಿದು ನಾನು ಬಡಿದು ಇದು ಚರ್ಮ ಹೋಗೋಷ್ಟೊತ್ತಿ ಹೀಗೂ ಪ್ರಯೋಗ ಮಾಡಿದ್ದ ರಾಮ ಅದನ್ನು ಅಂತ, ಹೀಗೆ ಮಾತ್ರ ಅಲ್ಲ ಅಂತ, ಅಷ್ಟು ಬಾರಿ ಕಲೆ ಬೀಳೋಷ್ಟು ಈ ಕಡೆಗೂ ಪ್ರಯೋಗ ಆಗಿದೆ ಅಂತ. ಅದು ಅಷ್ಟೇ ನಿಷ್ಣಾತತೆ ಇನ್ನೊಂದು ಕೈಗೂ ಇದೆ ಅಂತ, ಅದು ವಿಶೇಷ ತುಂಬ ಅಂತ. ಹಾಗಾಗಿ ಶಸ್ತ್ರಚಿಹ್ನ ಅಂದರೆ ಬಂತು ಅಲ್ಲಿ ಅಂತ, ಅದು ಕೂಡ ಅಂತ ನೆನಪಾಯ್ತು. ಯಾಕೋ ಅದು ನಿಮಗೆ ಹೇಳಿದ್ವಿ, ರುಚಕ ಯೋಗ ಇದೆ ಅಲ್ವಾ ರಾಮನಿಗೂ ಕೂಡ. ಇಷ್ಟು ಸುಮ್ಮನೆ ಬೇಗ ಒಂದು 2 ನಿಮಿಷದಲ್ಲಿ ಕುಂಡ್ಲಿ ನೋಡ್ಬೇಡ. ರಾಮನ ಕುಂಡ್ಲಿ ಇದೆ, ನಿಮ್ಗೆ ತೋರಿಸಿದ್ವಿ ಮೊನ್ನೆ. ರುಚಕ ಯೋಗ ಇದೆ, ಯಾಕೆ ಹೇಳಿ. ಕರ್ಕ ಲಗ್ನ ಲಗ್ನ ಕೇಂದ್ರದಲ್ಲಿ ಕುಜ ಇದ್ದಾನೆ ಅಲ್ವಾ. ನೇರ ರೇಖೆ ಬಂತು ಅಂದ್ರೆ ಕೇಂದ್ರವೇ ಅದು. ರೇಖೆ ನೇರ ಬಂತು ಅಂದ್ರೆ ಈಗ ಬಂತಲ್ವ, ನೇರ ಬಂತು, ಹೀಗೆ ಹೀಗೆ ಇಲ್ಲಿ ಹೀಗೆ ಬರುತ್ತೆ, ಇಲ್ಲಿ ಹೀಗೆ ಬರುತ್ತೆ. ಇದು ಸೀದಾ ಬಂದ ತಕ್ಷಣ ಅದು ಚೌಕ ಆಗತ್ತೆ ಅದು ಅಂತ. ಅಲ್ಲಿ ಕುಜ ಇದ್ದಾನೆ, ರುಚಕ ಯೋಗ ಇದೆ ರಾಮನ ಜಾತಕದಲ್ಲಿ. ಅದರ ಫಲಗಳು ಕೂಡ ಬಂದಿದ್ದಾವೆ ರಾಮನಿಗೆ. ಇದೆಲ್ಲ ಇದೆಯಲ್ವಾ ಈಗ ಹೇಳಿದ್ದೆಲ್ಲ. ಮುಂದಕ್ಕೆ ತೋರಿಸಿ, ಯಾರಿದು? ಅವ್ರ ಜಾತಕದಲ್ಲಿ ಇರ್ತದೆ ಈ ಯೋಗ ಇದು. ಅವ್ರು ಹಾಗೆ ಇದ್ರಲ್ವಾ, ರುಚಕ ಯೋಗ ಹೇಗಿರುತ್ತೋ ಹಾಗೆ ಇದ್ರು ಅವರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಏನ್ ಕರಿತಾ ಇದ್ರು ಅವ್ರನ್ನ? ಉಕ್ಕಿನ ಮನುಷ್ಯ ಅಂತ. ಕುಜ ಅಲ್ವಾ, ಕುಜ ಅಂದ್ರೆ ಉಕ್ಕಿನ ಮನುಷ್ಯನೇ, ಕುಜನಿಗೆ ಬರುತ್ತೆ ಅದು. ಕಬ್ಬಿಣ ಅನ್ನೋ ಶನಿಗೆ ಬಂದರೂ ಕೂಡ ಆ ಗುಣ ಇದೆಯಲ್ಲ, ಅದು ಕುಜನಿಗಿರೋಂಥದ್ದು. ಅವ್ರದ್ದು ಕರ್ಕ ಲಗ್ನ ಗಮನಿಸಿ, ಕರ್ಕ ಲಗ್ನ 1, 2, 3, 4 ಇದು ಕೇಂದ್ರ. ಇದು ತುಲಾದಿಂದ ಇದು ಕೇಂದ್ರ, ಇದು ಕೇಂದ್ರ, ಇದು ಕೇಂದ್ರ. 1, 4, 7, 10 ಕೇಂದ್ರಗಳು. ಹಾಗಾಗಿ ಲಗ್ನ ಕೇಂದ್ರದಲ್ಲಿ ಕುಜ ಉಚ್ಚನಾಗಿ ಬಂದಿದ್ದಾನೆ. ಮಕರದಲ್ಲಿ ಕುಜ ಉಚ್ಚನಾಗಿ ಬಂದಿದ್ದಾನೆ. ಹಾಗಾಗಿ ಅವರು ಅಂಥ ಮುಖ್ಯ ನಿರ್ಧಾರಗಳನ್ನು ತಗೊಂಡ್ರು ಅಂತ. ದೇಶದ ನೇತೃತ್ವ ಬಂತವರಿಗೆ. ಅವ್ರಿಗೆ ಇಂಥ ಕುಜನ ಸ್ವಭಾವ ಏನಿದೆ ಅಂಥದ್ದಕ್ಕೆ ಅವ್ರಿಗೆ ನೇತೃತ್ವ ಬಂತವರಿಗೆ ಅಂತ. ಉದಾಹರಣೆಗೆ ಹೈದರಾಬಾದಿನ ನಿಜಾಮ ಅಥವಾ ಅನೇಕರು ಭಾರತವನ್ನು ಮಾಡಬೇಕಾದ್ರೆ ಸೇರಿದವ್ರನ್ನ ಸೇರಿಸ್ಬೇಕಾದ್ರೆ ಇದೆಲ್ಲ ಬೇಕಾಗತ್ತೆ. ಸಾಹಸ, ಪರಾಕ್ರಮ, ಸ್ವಲ್ಪ ಜೋರು ಮಾಡುವಂಥದ್ದೆಲ್ಲ ಬೇಕಾಗತ್ತೆ ಅದಕ್ಕೆ ಅಂತ. ಹಾಗೆ ಇದ್ರು ಅವರು ಅಂತ ವಕೀಲರು. ಅವರು ಅಂಥ ಉಕ್ಕಿನ ವಕೀಲರು ಅಂದರೆ ಅವರು ವಾದ ಮಾಡ್ತಾ ಇದ್ದಾಗ ಹೆಂಡತಿ ತೀರ್ಕೊಂಡು ಚೀಟಿ ಬರುತ್ತೆ ಅವ್ರಿಗೆ. ಆ ಚೀಟಿ ನೋಡ್ಕೊಂಡು ವಾದ ಮುಂದುವರಿಸ್ತಾರೆ ಮತ್ತೆ ಅಂತ. ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ, ಅದ್ರ ಮನಸ್ಸು ಅಷ್ಟು ಅಂತ ಉಕ್ಕಿನ ಮನಸ್ಸು ಅವರದ್ದು ಅಂತ, ಅಷ್ಟು ದೃಢ ಮನಸ್ಸು ಅಂತ. ಹಾಗಿದ್ರು ಅವರು ಅಂತ. ಇನ್ನೊಂದು ಯೋಗ ಬಂದಿದೆ ಇಲ್ಲಿ, ಇನ್ನೊಂದು ಯೋಗ ಬಂದಿದೆ. ಯಾವ ಯೋಗ ಬಂದಿದೆ ಹೇಳಿ? ಶಶಯೋಗ ಬಂದಿದೆ. ಶನಿ ಚತುರ್ಥದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿ. 4ನೇ ಮನೆ ಕೇಂದ್ರದಲ್ಲಿ ಶನಿ ಇದ್ದಾನೆ, ಸ್ವಕ್ಷೇತ್ರದಲ್ಲಿ. ಶಶಯೋಗ ಬಂದಿದೆ. ಮಾಳವಿ ಯೋಗವೂ ಕೂಡ ಬಂದಿದೆ. ಯಾಕೆಂದ್ರೆ ಸ್ವಕ್ಷೇತ್ರದ ಶುಕ್ರ ಲಗ್ನ ಕೇಂದ್ರದಲ್ಲಿ. ಇನ್ನು ಸರಸ್ವತಿ ಯೋಗವೂ ಕೂಡ ಬಂದಿದೆ. ಯಾಕೆ ಹೇಳಿ? ಕೇಂದ್ರದಲ್ಲಿ 3 ಗ್ರಹಗಳು ಬಂದಿದ್ದಾವಲ್ವಾ, ಬುಧ, ಗುರು, ಶುಕ್ರ 3 ಜನ ಕೇಂದ್ರದಲ್ಲಿ ಬಂದಿದ್ದಾರೆ. ದ್ವಿತೀಯಾಧಿಪತಿಗೆ ಬಲ ಇದೆ. ಇದು ದ್ವಿತೀಯ 1, 2. ಇದರ ಅಧಿಪತಿ ಕುಜ ಉಚ್ಚ ಎಲ್ಲಿದ್ದಾನೆ, ಉಚ್ಚನಾಗಿ. ದ್ವಿತೀಯಾಧಿಪತಿಗೆ ಉಚ್ಚ ಇದೆ. ಹಾಗಾಗಿ ಸರಸ್ವತಿ ಯೋಗ ಇರೋ ಜಾತಕನೇ ಹೋದ ಅಂತ. ನಿಮ್ಗೇನು ಯೋಗಗಳು ಪಾಠ ಮಾಡ್ತಾ ಇದ್ದೀವಿ ಎಲ್ಲ ಇದರಲ್ಲಿದೆ ನೋಡಿ. ಹಾಗಾಗಿ ಅಷ್ಟು ಅಡುವರಾದ್ರು ಅಂತ.
ಹೇಗೆ ಅಷ್ಟು ದೊಡ್ಡವರಾಗೋದು? ಹೀಗೆಲ್ಲ ಇರ್ಬೇಕಾಗತ್ತೆ ಅಂತ, ಇದ್ರೆ ಆಗೋದು ಅಂತ. ರವಿ ಲಗ್ನದಲ್ಲಿ ನೀಚ ಆಗಿದ್ರಿಂದ ಅವ್ರು ಪೂರ್ತಿ ರಾಜ ಆಗಲಿಲ್ಲ ಅಂತ, ಯುವರಾಜ ಆದ್ರು ಅಂತ. ಪ್ರಧಾನಮಂತ್ರಿ ಆಗಲಿಲ್ಲ ಅವರು. ಆಗ್ಬೇಕಾಗಿತ್ತು ನ್ಯಾಯವಾಗಿ. ಎಲ್ಲ ರೀತಿಯ ಅರ್ಹತೆ ಇವರಿಗಿದ್ದಿದ್ದು. ಇವರು ಪ್ರಧಾನಮಂತ್ರಿ ಆಗಿದ್ದಿದ್ರೆ ದೇಶ ಎಷ್ಟೋ ಮುಂದಕ್ಕೆ ಹೋಗೋದು, ದೇಶದ ದಿಕ್ಕೇ ಬದಲಾಗೋದು, ದೇಶದ ದುರ್ದೈವ ಅದು ಅವ್ರು ಪ್ರಧಾನಮಂತ್ರಿ ಆಗದೆ ಇದ್ದಿದ್ದು. ಮುಂದಕ್ಕೆ ತೋರಿಸಿ, ಸುಮ್ಮನೆ ನೋಡ್ತಾ ಹೋಗಿ. ಲಗ್ನದಲ್ಲಿ ಕುಜ, ಕುಜನಿಗೆ ಸ್ವಕ್ಷೇತ್ರ ಇದೆ, ಮೇಷ ಅಲ್ವಾ, ರುಚಕ ಯೋಗ ಇದು. ಮುಂದಕ್ಕೆ ತೋರಿಸಿ. ಮುಂದೆ ಕರ್ಕ ಲಗ್ನ, 10ನೇ ಮನೆಯಲ್ಲಿ ಕುಜ ಇದ್ದಾನೆ, ಕೇಂದ್ರ ಇದೆ. ಇದೊಂದು ಕೇಂದ್ರ, ಇದೊಂದು ಕೇಂದ್ರ, ಇದೊಂದು ಕೇಂದ್ರ, ಕೇಂದ್ರ ಇದೆ. ಮುಂದಕ್ಕೆ ತುಲಾ ಲಗ್ನ, 7ರಲ್ಲಿ ಕುಜ ಇದ್ದಾನೆ, ರುಚಕ ಯೋಗ ಇದೆ. ಮಕರ ಲಗ್ನ, 4ರಲ್ಲಿ ಕುಜ ಇದ್ದಾನೆ. ವೃಶ್ಚಿಕ ಲಗ್ನ, ಅಲ್ಲೇ ಕುಜ ಇದ್ದಾನೆ, ಸ್ವಕ್ಷೇತ್ರ ಅನ್ನೋದು, ಕೇಂದ್ರ. ಇದು ಕುಂಭ ಲಗ್ನ, 10ನೇ ಮನೆಯಲ್ಲಿ ಕುಜ ಇದ್ದಾನೆ. 1 2 3 4 5 6 7 8, ಅಲ್ಲ ಇಲ್ಲಿಂದ 1 2 3 4 5 6 7 8 9 10, ಕೇಂದ್ರ. ಸ್ವಕ್ಷೇತ್ರವೂ ಹೋದವನಿಗೆ ವೃಶ್ಚಿಕ. ವೃಷಭ ಲಗ್ನ, ಎಲ್ಲಿದ್ದಾನೆ ಕುಜ? ಕೇಂದ್ರ ಇದು, ಕೇಂದ್ರ ಅವನ ಮನೆ ಇದು, ವೃಶ್ಚಿಕ ಅವನ ಮನೆ ಇದು. 7ನೇ ಭಾವ ಅಂತ ತೋರಿಸ್ತೀವಿ ನೋಡಿ ಇಲ್ಲಿ. ಇದು ಸಿಂಹ ಲಗ್ನ, 1 2 3 4, ಕೇಂದ್ರ ಇದು, ವೃಶ್ಚಿಕ ರಾಶಿ. 4 ಅನ್ನೋದು ಕೇಂದ್ರ, 4ನೇ ಭಾವ. ಮೇಷ ಲಗ್ನ, ಕೇಂದ್ರ, 1ನೇ ಕೇಂದ್ರ, 2ನೇ ಕೇಂದ್ರ, 3ನೇ ಕೇಂದ್ರ. ಉಚ್ಚ ಕುಜ, ಮಕರ ಅಲ್ವಾ, ಉಚ್ಚ ಕುಜ. 10 ಅನ್ನೋದು ಭಾವ ಅಂತ ತೋರಿಸುತ್ತೆ, 10ನೇ ಭಾವ ಅಂತ, ಇಲ್ಲಿಂದ 10ನೇ ಭಾವ ಅಂತ. ಕರ್ಕ ಲಗ್ನ, 7ರಲ್ಲಿ ಕುಜ, 7ನೇ ಭಾವ, ಮಕರ ರಾಶಿ. ತುಲಾ ಲಗ್ನ, 4ರಲ್ಲಿ ಕುಜ ಇದೆ, ವಲ್ಲಭಭಾಯಿ ಪಟೇಲರಿಗೆ ಇದ್ದಾಗಿದೆ ಇದು. ಮುಂದಕ್ಕೂ ಇದು ಮಕರ ಲಗ್ನ, ಲಗ್ನದಲ್ಲೇ ಕುಜ, ಉಚ್ಚ ಕುಜ. ಲಗ್ನ 1ನೇ ಭಾವ ಅಲ್ವಾ, ಹಾಗಾಗಿ 1 ಕೊಟ್ಟಿದೆ ನೋಡಿ. ಇಲ್ಲಿಂದ ಶುರು ಮಾಡಬೇಕು ಎಣಿಕೆಯನ್ನು, 1 2 3 ಅಂತ. ರುಚಕ ಯೋಗ ಮನಸ್ಸಿಗೆ ಬಂತ? ತುಂಬ ಸರಳವಾದ ಯೋಗಗಳು. ಎಷ್ಟೋ ಬಾರಿ ಯೋಗಗಳಲ್ಲಿ ದೃಷ್ಟಿ, ಆಮೇಲೆ ನವಾಂಶ ಇದೆಲ್ಲ ಬರುತ್ತೆ, ಮುಂದಕ್ಕೆ ಸಂಕೀರ್ಣ ಯೋಗಗಳು ಬರುತ್ತೆ, ಕಾಂಪ್ಲಿಕೇಟೆಡ್. ಇವೆಲ್ಲ ತುಂಬ ಸರಳ ಯೋಗಗಳು, ಮಹಾಫಲದಾಯಿ, ದೊಡ್ಡ ಫಲ ಕೊಡ್ತಕ್ಕಂಥ, ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕೆ ಬರೋಂಥ ಯೋಗಗಳು. ಇಷ್ಟೇ ಬೇಕಾಗೋದು. ಕೇಂದ್ರದಲ್ಲಿ ಗ್ರಹ, ಅದಕ್ಕೆ ಉಚ್ಚ ಅಥವಾ ಸ್ವಕ್ಷೇತ್ರ ಇರಬೇಕು, ಮುಗೀತು, ಅಷ್ಟೇ ವಿಷಯ. ಹರೇ ರಾಮ್.